ಸ್ವಲ್ಪ ಕಮ್ಮಿ ಆಯಿತು. ಆಗಲೂ ಬೈಯೋರು ಹೊಡೆಯೋರು, ಆದರೆ ಕೃತಿಯುಗದಷ್ಟು ಇರಲಿಲ್ಲ. ಅವಾಗಲೂ ಧನ್ಯನಾದೆ, ನನ್ನ ಜನ್ಮ ಸಾರ್ಥಕವಾಯಿತು. ದ್ವಾಪರಯುಗಕ್ಕೆ ಬಂದರೆ ಹೊಡೆಯೋದು ಬಡಿಯೋದು ನಿಲ್ಲಿಸ್ಬಿಟ್ಟು ಬನ್ನಿ. ದ್ವಾಪರಯುಗದಲ್ಲಿ ಒಳ್ಳೆ ಆಹಾರ ಕೊಟ್ಟು ತಿಂಡಿ ಕೊಟ್ಟು ಹೇಳ್ಕೊಡೋದಂತೆ, ಧನ್ಯೋಸ್ಮಿ ಅಂತ. ಕಲಿಯುಗದಲ್ಲಿ ಶಿಷ್ಯನ ಪಾದಕ್ಕೆ ನಮಸ್ಕಾರ ಮಾಡಿ ತತ್ವ ಹೇಳಿದ್ರೆ, ಓ ಇದು ನಮಗೆ ಗೊತ್ತಿಲ್ವೇನು, ನಾನು ಕೇಳಿರೋದೆ ಅಂತಾರಂತ. ಈಗ ಧರ್ಮ ಹೇಳಂತಗಳೇ ಇಡಿಯಲ್ಲಿ ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿಃ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಗಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ ಸಂಗಸ್ಸು ವಿಧೀಯತಾಂ ಭಗವತೋ ಭಕ್ತಿರ್ದೃಢಾಧೀಯತಾಂ ಶಾಂತ್ಯಾದಿಃ ಪರಿಚೀಯತಾಂ ದೃಢತರಂ ಕರ್ಮಾಸು ಸಂತ್ಯಜ್ಯತಾಂ ಸದ್ವಿದ್ವಾನುಪಸರ್ಪ್ಯತಾಂ ಪ್ರತಿದಿನಂ ತತ್ಪಾದುಕೆ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ಚ್ಯತಾಂ ಶಿತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರಃ ಪಕ್ಷಃ ಸಮಾಶ್ರಿಯತಾಂ ದುಸ್ತರ್ಕಾಸು ವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಃ ಗರ್ವಃ ಪರಿತ್ಯಜ್ಯತಾಂ ದೇಹೇಹಂ ಮತಿರುಜ್ಯತಾಂ ಬುಧಜನೈವಾದಃ ಪರಿತ್ಯಜ್ಯತಾಂ ಶುದ್ಧ್ಯಾದಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ ಸ್ವಾದ್ವನ್ನಂ ನ ತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿ ವಿಷಕ್ಯತಾಂ ನ ತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಮಭೀಪ್ಸ್ಯತಾಂ ಜನಕೃಪಾ ನೈಷ್ಠುರ್ಯಮೃತ್ಸೃಜ್ಯತಾಂ ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತಃ ಸಮಾಧೀಯತಾಂ ಪೂರ್ಣಾತ್ಮಾಸು ಸಮೀಕ್ಷತಾಂ ಜಗದಿದಂ ತದ್ಭಾದಿತಂ ದೃಶ್ಯತಾಂ ಪ್ರಾಕ್ಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾತ್ಮ ಪಿತ್ತರೈ ಶ್ಲಿಷ್ಯತಾಂ
ಪ್ರಾರಬ್ಧ್ವಂತಿಹ ಭುಜ್ಯತಾಂ ಅತಃ ಪರಬ್ರಹ್ಮಾತ್ಮನಾಸ್ತಿ ಯತಾಂ. ಸ್ವಲ್ಪ ಲೇಟ್ ಆಗುತ್ತೆ. ಗೋಡೆ ತಂದ್ಕೊಟ್ಟೋಗಿ ಸ್ವಲ್ಪ ಜರುಕೊಳ್ಳಿ. చైర్ కొంచెం ఇక్కడ తిప్పేసి చైర్లో వస్తూ కూర్చోవచ్చు. అదేమండి కొంచెం అట్లున్నాయి. సరే గోడ వరకు పోవచ్చు చూడమ్మా. గోడ వరకు తల్లి ಸ್ವಲ್ಪ గోడ ನಿಮಗೆ ಸಹಾಯ ಮಾಡ್ತೈತೆ. ಸ್ವಲ್ಪ ಜರುಕೊಳ್ಳಿ. ಇಲ್ಲಿ ನೀವು ಅಲ್ಲೇ ಕೂರ್ಸಿ ಪರವಾಗಿಲ್ಲ. ಇಡೀ ಜೀವನ ಅನ್ನತಕ್ಕಂಥದ್ದು ಅಧ್ಯಾತ್ಮ ಆಗಬೇಕು. ಸಾಮಾನ್ಯ ಶಾಸ್ತ್ರ ಮಹಾತ್ಮರು ಏನು ಹೇಳ್ತಾರೆ ಅಂದರೆ, ನಿನ್ನ ಇಡೀ ಜೀವನವನ್ನು ಪರಮಾತ್ಮ ಪ್ರಾಪ್ತಿಗೆ ಸಾಧನೆಯನ್ನಾಗಿ ಮಾಡ್ಕೋ ಅಂತಾರೆ. ಬಟ್ ಮನುಷ್ಯ ಭಾಳ ಬುದ್ಧಿವಂತ. ಪರಮಾತ್ಮನನ್ನೇ ನಮ್ಮ ಜೀವನಕ್ಕೆ ಕರಿತೀವಿ. ಇವಾಗ ತಿರುಪತಿಗೆ ಎಷ್ಟು ಜನ ಹೋಗ್ತಾರೆ? ಯಾಕೆ ಹೋಗ್ತಾರೆ? ನಿಜ ದೇವ್ರಿಗೋಸ್ಕರ ಹೋಗೋರು ಭಾಳ ಕಮ್ಮಿ. ಮತ್ತು ಯಾತಕ್ಕೆ ಹೋಗ್ತಾರೆ? ಏನೇನೋ ಆಸೆಗಳು, ಏನೇನೋ ವ್ಯವಸ್ಥೆ. ಅಯ್ಯೋ ಪರಮಾತ್ಮ ಬಾ, ನನ್ನ ಪರಿಸ್ಥಿತಿ ಹೀಗಿದೆ, ಬಂದು ಸರಿ ಮಾಡು ಅಂತಲೇ. ಇಡೀ ಜೀವನ ಅನ್ನತಕ್ಕಂಥ ಪರಮಾತ್ಮ ಪ್ರಾಪ್ತಿಗೆ ಸಾಧನೆ ಆಗಬೇಕು. ನಾವು ಪರಮಾತ್ಮ ಬಂದು ಸರಿ ಮಾಡು ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಒಂದು ವೇಳೆ ಸರಿ ಮಾಡ್ದ ಅಂತ ಇಟ್ಕೊಳ್ಳಿ, ಹೌದಾ? ಮತ್ತು ಇನ್ನೊಂದೇನೋ ಕೇಳ್ತೀವಿ, ಇದಿಷ್ಟು ಮಾಡ್ದ ಸಾಕಪ್ಪ ಅನ್ನೋ ತೃಪ್ತಿ ಬರೋಲ್ಲ, ಹೌದಾ? ಇನ್ನೊಂದೇನೋ ಕೇಳ್ತೀವಿ, ಹುಡುಗ 10th ಓದ್ತಾ ಇದ್ದಾನೆ, ಅವನು ರ್ಯಾಂಕ್ ಬರಬೇಕು ಅಂತೀವಿ. ಸರಿ, ತಿರುಪತಿ ಹೋಗ್ಬಿಟ್ಟು ಬಂದರು ಶ್ರದ್ಧೆಯಿಂದ. ಆ ಶ್ರದ್ಧೆನೇ ಕೆಲಸ ಮಾಡ್ತು, ರ್ಯಾಂಕ್ ಬಂದ ಮೇಲೆ ಮತ್ತೆ ಹೋಗ್ತಾರೆ. ಯಾಕೆ? ಒಳ್ಳೆ ಕಾಲೇಜಲ್ಲಿ MBBS ಸೀಟ್ ಸಿಗಬೇಕು ಅಂತೇನೋ ಶುರು ಮಾಡ್ತಾರೆ. ಮುಗಿಯೋದು ಯಾವಾಗಿದು? ಅದಕ್ಕೆ ಪರಮಾತ್ಮ ಏನು ಮಾಡಿದ್ದಾನೆ, ನೀವು ನೋಡಿ ಆ ವಿಗ್ರಹನ, ಅಭಯಸ್ತ ಇಲ್ಲ, ಕಣ್ಣು ಮುಚ್ಕೊಂಡು ಹೀಗಂತಾನೆ. ಅಂದೇನು? ಮೊದಲು ಸಂಪೂರ್ಣ ಸರೆಂಡರ್ ಆಗ್ಬಿಡು, ಆಮೇಲೆ ನಿನ್ನ ಕತೆ ನೀನು ಬಿಟ್ಬಿಡು, ನಾನು ನೋಡ್ಕೊಳ್ತೀನಿ ಅಂತಾನೆ. ನಾವು ನಮ್ಮ ಕತೆ ನಾನು ನೋಡ್ಕೊಳ್ತೀನಿ ಅಂತ ಭದ್ರವಾಗಿ ಇಟ್ಕೊಳ್ತೀವಿ. ಪರಮಾತ್ಮ ಏನು ಮಾಡ್ತಾನೆ, ಹೇಗಿದ್ರೆ ನಾವು ನೋಡ್ಕೊಳ್ತಾನೆ ಅಂತ ಬಿಡು, ನಾವ್ಯಾಕೆ ಅಂತೀವಿ. ಇಡೀ ಜೀವನ ಪರಮಾತ್ಮ ಪ್ರಾಪ್ತಿಗೆ ಪರಿವರ್ತನೆ ಮಾಡ್ಕೋಬೇಕಂದಾಗ ಬೆಳಿಗ್ಗೆ ಎದ್ದ ಅಲ್ಲಿಂದ ರಾತ್ರಿ ಮಲಗೋ ತನಕ ಸ್ವಲ್ಪ ಬ್ಯಾಗ್ ತಗೊಳ್ಳಿ, ಮಂಚಕ್ಕೆ ತೆಗಿತೀವಿ. ಬನ್ನಿ, ತಾವು ಅದ್ರ ಮೇಲೆ ಕೂಡ್ತೀರ ನೋಡಿ. ಆಗಿತ್ತು ಅದ್ರ ಮೇಲೆ? ಅದ್ರ ಮೇಲೆ ಕೊಡಿ, ಪರವಾಗಿಲ್ಲ, ತಡೆಯುತ್ತೆ. ಸೊ ಬೆಳಿಗ್ಗೆ ಎದ್ದ ಅಲ್ಲಿಂದ ರಾತ್ರಿ ಮಲಗೋ ತನಕ ನಿರಂತರವಾಗಿರ್ಬೇಕು ಪರಮಾತ್ಮ ಚಿಂತನೆ, ಅದು ಬಿಟ್ಟು ಹೋಗಬಾರ್ದು. ಮತ್ತು ಹೇಗೆ ರೀತಿ ಅಂದರೆ ಹೇಳ್ತಾರೆ, ವೇದ ಪಾರಾಯಣದಿಂದ ದಿವಸ ಪ್ರಾರಂಭ ಆಗಲಿ. ಅಂದರೆ ಬೆಳಗ್ಗೆ ಎದ್ದು ಆವರಣ ಶುದ್ಧಿ ಮಾಡಿಕೊಂಡು ಮತ್ತು ಶರೀರ ಶುದ್ಧಿ ಮಾಡಿಕೊಂಡು ಮೊಟ್ಟ ಮೊದಲು ಆ ಪೂಜೆ ಏನತಕ್ಕ ಮುಗಿಸ್ಬೇಕು. ಪೂಜೆ ಏನತಕ್ಕಂಥ ಸಮಯ ಮಾಡ್ತಿರ್ತೀವಿ. ಯಾಕೆಂದರೆ ಹಿಂದೂ ಸಂಪ್ರದಾಯದಲ್ಲಿ ಅದು ಬಂದಿದೆ, ಮನೆಯಲ್ಲಿ ಒಂದು ದೇವರು ಇದು ಮನೆ ಅಂತ ಇಟ್ಟಿರ್ತಾರೆ, ಮಾಡ್ತಿರ್ತೀವಿ. ಬಟ್ ಅದು ಯಾವ ರೀತಿ ನಡೆಯುತ್ತೆ ಅಂದರೆ ಯಾಂತ್ರಿಕವಾಗಿ ನಡೆಯುತ್ತೆ. ಯಾಂತ್ರಿಕ ಅಂದರೆ ಶಾರೀರಿಕವಾಗಿ ಮಾಡ್ತಿರ್ತೀವಿ, ಮನಸ್ಸಿನೆಲ್ಲೋ ಇರುತ್ತೆ. ಇದು ಒಂದು. ಮತ್ತು ಇದೊಂದು ಅನವಶ್ಯಕವಾದಂಥ ವ್ಯವಹಾರ ಹಚ್ಕೊಂಡ್ಬಿಟ್ಟೆ ನಮ್ಮ ಪೂರ್ವಿಕರು. ಇವಾಗ ಬಿಡೋ ಆಗಿಲ್ಲ, ಅವ್ರಿಗಂತೂ ಟೈಮ್ ಜಾಸ್ತಿ ಇತ್ತು, ಏನೋ ಮಾಡ್ತಿದ್ದೀವಿ. ಅನಂತನ ಪದ್ಮನಾಭ ಅಂತ ಮಾಡ್ತಾರೆ, ಅದನ್ನು ಮಾಡೋಣ ಕೇಳಬೇಕು ನೀವು. ಅಯ್ಯೋ ನಮ್ಮ ಪೂರ್ವಿಕರು ಹಚ್ಕೊಂಡ್ಬಿಟ್ಟಾರೆ, ಇವಾಗ ನಮ್ಮ ಪ್ರಾಣಿಗೆ ಬಂದಿದೆ, ಬಿಡೋ ಆಗಿಲ್ಲ. ಈ ರೀತಿ ಅಲ್ಲ, ಪೂರ್ಣ ಮನಸ್ಸಿಂದ ಏನು ಪ್ರಯೋಜನ ಮಾಡಿದ್ರೆ ಮಾಡೋದೇ ಆನಂದ, ಆ ಪೂಜೆನಲ್ಲೇ ಆನಂದ ಅನ್ನೋ ರೀತಿಯಲ್ಲಿ ಮಾಡಿ ಜಪ ಅನ್ನತಕ್ಕ ಮಾಡಿ ಜಪ ಮಾಡಬೇಕಾದ್ರೆ ಧ್ಯಾತೃ ಧ್ಯಾನ ಧ್ಯೇಯ. ಜಪ ಮಾಡತಕ್ಕಂಥ ನಾನು ಧ್ಯಾತೃ, ಧ್ಯಾನ ಕ್ರಿಯೆ,
ಮತ್ತು ಧ್ಯೇಯ ವಸ್ತು ಏನಿರುತ್ತೋ ಸಂಪೂರ್ಣವಾಗಿ ಮನಸ್ಸು ಅದು ಲಯ ಆಗಿಬಿಡಬೇಕು. ಧ್ಯೇಯ ವಸ್ತುನ ಲಯ ಆಗಿಬಿಡಬೇಕು. ಅಂದರೆ ಧ್ಯೇಯ ವಸ್ತು ಅಂದರೆ ಯಾವುದೋ ಒಂದು ವಿಗ್ರಹ, ಒಂದು ಫೋಟೋ ಇಟ್ಕೊಂಡಿರ್ತೀವಿ, ಅಲ್ಲಿ ಭಾವನೆ ಮಾಡ್ತೀವಿ ಪರಮಾತ್ಮನ ಭಾವನೆಯನ್ನು. ಆ ಭಾವನೆಯಲ್ಲಿ ಸಂಪೂರ್ಣ ಲಯ ಆಗಿಬಿಡಬೇಕು, ಕೇವಲ ಅದೇ ಉಳಿಬೇಕು. ಸೊ ಅಷ್ಟು ಮಟ್ಟದ ತನಕ ಮಾಡಿ, ಮತ್ತು ನಮ್ಮಲ್ಲಿ ಸ್ವಲ್ಪ ವೈರಾಗ್ಯ ಇದೆ ಆದ ಕಾರಣ ಇಲ್ಲಿ ಬರ್ತೀವಿ, ಹೌದಾ? ಆದರೆ ಅದೆಷ್ಟು ಮಾತ್ರ ಇದೆಯಪ್ಪ ಅಂದರೆ ವೈರಾಗ್ಯ, ನಾನು ಹೇಳ್ತಿರ್ತೀನಿ. ಪ್ರವಚನಕ್ಕೆ ಹೊರಟಿರ್ತಾರೆ, ಮಗಳು ಅಳಿಯ ಬಂದರು ಅಂದರೆ ಎಲ್ಲ ಕ್ಯಾನ್ಸಲ್. ಬಂದ್ರ ಬನ್ನಿ ಬನ್ನಿ ಅಂತ ಅವರು ಒಳಗಡೆ ಹೋಗಿ ಅವ್ರಿಗೆ ಉಪಚಾರ ಮಾಡಿ ಎಲ್ಲ ಮಾಡಿ ಅವರೊಂದು ವಾರ ಆದ್ಮೇಲೆ ಹೊರಟೋದ್ರು. ಆಮೇಲೆ ಕೇಳ್ತಾರೆ, ಸ್ವಾಮಿ ಇದಾರ ಹೋದ್ರ ಅಂತ. ಅಯ್ಯೋ ಅವರು ಹೊರಟೋದ್ರು, ಹೋಗಲಿ ಬಿಡು, ಮುಂದಿನ ವರ್ಷ ನೋಡ್ಕೊಳ್ಳೋದು. ಇಷ್ಟು ಮಾತ್ರನೇ ಆಸಕ್ತಿ. ಚಿಯಾನೋಗೆ ಯಾವ ರೀತಿ ಇತ್ತೋ, ಚಿಯಾನೋ ಅಂದ್ರೆ ಗೊತ್ತಲ್ಲ, ಮುಖ ಸುಟ್ಕೊಂಡು, ಇದಕ್ಕೋಸ್ಕರ ಮುಖಾನೇ ಸುಟ್ಕೊಳ್ತಾಳೆ ಆಕೆ. ನನ್ನ ಸೌಂದರ್ಯ ಇದ್ದರೆ ಯಾರು ಉಪದೇಶ ಮಾಡಲ್ಲ ಅಂದ್ಬಿಟ್ಟು ಮುಖ ಸುಟ್ಕೊಂಡು ಹೋದಾಗ ಮಹಾತ್ಮರೆಲ್ಲ ಅಯ್ಯೋ ಅಮ್ಮ ಇಷ್ಟೊಂದು ಆಸಕ್ತಿ ಇತ್ತ ನಿಮಗೆ, ಹಾಗಿದ್ಮೇಲೆ ಹೇಳ್ಕೊಡ್ತೀವಿ ಅಂತ ಹೇಳ್ಕೊಡ್ತಾರೆ. ನಚಿಕೇತಿದ್ದಾಗ ಇರಬೇಕು. ಅದು ಬರಬೇಕಾ ನಮಗೆ ಪ್ರತಿದಿನ. ದುಃಖ ಭವಸುಖೆ ದೋಷೋನು ಸಂಧೀಯತ. ಈ ಪ್ರಾಪಂಚಿಕದಲ್ಲಿ ಸುಖ ಇದೆ ಅಂದ್ಕೊಂಡಿದ್ದೀವಿ ನಾವು. ನಿಜವಾಗ್ಲೂ ಏನು ಸುಖ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಯೋಚನೆ ಮಾಡ್ತಿರ್ಬೇಕು. ಆ ರೀತಿ ಯಾರು ಯೋಚನೆ ಮಾಡ್ತಿರ್ತಾರೋ ಅವ್ರಿಗೆ ಮಾಯೆ ಮತ್ತೆ ಹಿಡಿಯೋಲ್ಲ. ಅದು ಯೋಚನೆ ಮಾಡದಿರೋರಿಗೆ, ಬನ್ನಿ ಬನ್ನಿ, ಯೋಚನೆ ಮಾಡದಿರೋರಿಗೆ ಮಾಯೆ ಮತ್ತೆ ಹಿಡಿಯುತ್ತೆ. ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಭಕ್ತ ಕಬೀರು ಹೋಗ್ತಿರ್ತಾರಂತೆ. ಆ ಹಿಂದಿನ ಕಾಲಕ್ಕೆ ರಾಗಿ ಜೋಳ ಎಲ್ಲ ಬೀಸೋರಲ್ಲ, ಅದು ನೋಡ್ತಾರೆ ಭಕ್ತ ಕಬೀರು. ನೋಡಿಬಿಟ್ಟು ಅಯ್ಯಯ್ಯೋ ಕಣ್ಣಲ್ಲಿ ನೀರು ಬರುತ್ತಂತ ಅವ್ರಿಗೆ. ನಮ್ಗೆ ನಿಜವೇ ಯಾವಾಗ ನಾವು ನೋಡಿದ್ದೀವಿ, ರಾಗಿ ಜೋಳ ಬೀಸೋದು ಈ ಮಿಷನ್ಗೆ ಹಾಕಿಸ್ತೀವಿ, ಅದು ಪೌಡ್ರಾಗಿ ಈಚೆ ಬಂದ್ಬಿಡುತ್ತೆ. ಈಗ ಅಂತೀವಿ ಭಾಳ ನೈಸಾಗಿ ಬಂತು, ದೋಸೆ ಸರಿ ಹೋಗುತ್ತೆ ಅಂದ್ಕೊಂಡೇ ಬರ್ತೀವಿ. ಅದಕ್ಕೆ ಕಬೀರ್ಗೆ ಅನ್ನಿಸ್ತಾ ನಮ್ಗೆ ಅನಿಸುತ್ತೆ, ಯಾವಾಗ ಅನ್ನೋದಿಲ್ಲ. ಕಬೀರ್ಗೆ ಏನು ಅನಿಸುತ್ತೆ, ನೋಡ್ತಾರೆ ಕಣ್ಣಲ್ಲಿ ನೀರು ಬರುತ್ತಂತ ಅವ್ರಿಗೆ. ಈ ಎರಡು ಕಲ್ಲುಗಳ ಮಧ್ಯೆ ಬನ್ನಿ ಒಳಗೆ, ಎರಡು ಕಲ್ಲುಗಳ ಮಧ್ಯೆ ಈ ಧಾನ್ಯ ಹಿಟ್ಟಾಗೋಗ್ತಾ ಇದೆ. ಅದೇ ರೀತಿಯಲ್ಲೇ ಜನಗಳು ಕಷ್ಟ ಸುಖ ಮಾನ ಅವಮಾನ ಶೀತ ಉಷ್ಣ ಅನ್ನತಕ್ಕ ದ್ವಂದ್ವದಲ್ಲಿ ಹಿಟ್ಟಾಗೋಗ್ತದೆ, ಜನ್ಮ ವ್ಯರ್ಥ ಆಗೋಗ್ತದೆ ಅಂತ ಕಣ್ಣಲ್ಲಿ ನೀರು ಬರುತ್ತಂತೆ. ಅವಾಗ ಯಾರೋ ಮಹಾತ್ಮರು ಹೇಳ್ತಾರೆ, ಏನಿಲ್ಲ ನೋಡು, ಆ ರೀತಿ ಅಷ್ಟೇ ಯೋಚನೆ ಮಾಡಬೇಡ, ಇನ್ನೂ ಸ್ವಲ್ಪ ಆಳವಾಗಿ ನೋಡು. ಆಳವಾಗಿ ನೋಡಿದ್ರೆ ಅದು ಬೀಸ್ತಿರ್ತಾಳಲ್ಲ, ಮಧ್ಯೆ ಒಂದು ಕೇಂದ್ರ ಗೂಟ ಇರುತ್ತೆ. ಆ ಗೂಟು ಸುತ್ತಲೂ ಯಾವ ಧಾನ್ಯ ಇರುತ್ತೋ ಅದು ಪೌಡ್ರ್ ಆಗೋಲ್ಲ, ದೂರ ಇದ್ದೋ ಮಾತ್ರ ಪೌಡ್ರ್ ಆಗುತ್ತೆ. ಅದೇ ರೀತಿ ಪ್ರಪಂಚಕ್ಕೆ ಒಂದು ಕೇಂದ್ರ ಇದೆ, ಪರಮಾತ್ಮ ದೇವರು ಅನ್ನತಕ್ಕ ಒಂದು ಕೇಂದ್ರ ಇದೆ. ಆ ದೇವ್ರ ಸ್ಥಾನದಲ್ಲಿ ಇದ್ಬಿಟ್ರೆ ಪೌಡ್ರ್ ಆಗೋಲ್ಲ ಅಂತ ಹೇಳಿದಾಗ ಕಬೀರು ಅಷ್ಟಕ್ಕೆ ಉದ್ಧಾರ ಆಗಿಬಿಟ್ರು. ಬಟ್ ನಮ್ಮ ಕಥೆಗಳಾಗಿದೆ ಅಂದರೆ, ರಾಗಿ ಬೀಸೋದು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಬೀಸ್ತಿರ್ತಾಳೆ, ಮತ್ತೆ ಮೇಲಕ್ಕೆ ಎತ್ತಿ ಆ ಗೂಡು ತತ್ವದಲ್ಲೇ ಹೇಳ್ಕೊಳ್ತಾಳೆ, ಎಳ್ಕೊಂಡು ಮತ್ತೆ ಬೀಸ್ತಾಳೆ, ಎಲ್ಲ ಪೌಡ್ರ್ ಆಗಿಬಿಡುತ್ತೆ. ಇದೇನರ್ಥ? ಮಾಯೆ ಯಾವುದೋ ಒಂದು ಕಡೆ ಯಾವುದೋ ಒಂದು ಆಸೆ ತಗೊಂಬರ್ತೆ, ಇತ್ತ ಕಡೆಗೆ ಎಳೆಯುತ್ತೆ, ಮತ್ತೆ ಪೌಡ್ರ್ ಆಗಿಬಿಡ್ತೀವಿ. ಮತ್ತೆ ಏನು ಮಾಡಬೇಕು? ಮತ್ತೆ ಮಾಯೆ ಕೈ ಸಿಗಾಕ್ಕೊಳ್ತೀರ ಆ ಕೇಂದ್ರ ಗೂಟ ಮತ್ತು ಆ ಕಲ್ಲು ಇವ್ರ ಮಧ್ಯೆ ಒಂದು ಸ್ವಲ್ಪ ಜಾಗ ಇರುತ್ತೆ, ಅದರೊಳಗಡೆ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ಮಾಯೆ ಎಳೆದ್ರೂ ಸಿಗಬಾರ್ದು. ಆ ರೀತಿಯೇ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದಕ್ಕೋಸ್ಕರವೇ ಪ್ರತಿ ದಿವಸ ವಿವೇಕ ಇರಬೇಕು. ಭವಸುಖೆ ದೋಷೋನು ಸಂಧೀಯತ. ಅದನ್ನೇ ಭಗವದ್ಗೀತೆಯಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನ. ಯೋಚನೆ ಮಾಡು, ಜನ್ಮದಲ್ಲಿ ಏನು ಸುಖ ಇದೆ, ಮತ್ತು ಇಲ್ಲಿ ಬಂದಮೇಲೆ ಏನು ಸುಖ. ಅದು ಈಗಿನ ಕಾಲಕ್ಕೆ, ಹಿಂದಿನ ಕಾಲಕ್ಕೆ ಇಷ್ಟೊಂದು ಕಷ್ಟ ಇರಲಿಲ್ಲ. LKGಗೆ 10 kg ಪುಸ್ತಕ ಹೊತ್ಕೊಂಡು ಹೋಗ್ಬೇಕು. ಏನದು ರಾಮಾಯಣ ಹುಟ್ಟಲೇಬಾರ್ದು. ಮತ್ತೆ ಬೆಂಗಳೂರಲ್ಲಿ ಜಾಲಹಳ್ಳಿ ಅಂತಿದೆ, ನಾವಿದ್ದಾಗ ಮಿಲ್ಟ್ರಿ ಕ್ಯಾಂಪ್ ಇತ್ತು. ಆ BTS ಬಸ್ಸಲ್ಲಿ ಬಂದರೆ
ಈ ಮಕ್ಕಳು ಮತ್ತು ಮಿಲಿಟರಿಯವರು ಎಲ್ಲ ಹತ್ಬೇಕು ಅದರಲ್ಲಿ. ಒಂದು ಸಲ ಏನಾಯಿತು, ಒಂದು ಮಗು ಬಸ್ ಹತ್ಲಿಕ್ಕೆ ಹೋಗಿ ಜಾರಿ ಕೆಳಗೆ ಬಿತ್ತು. ಆ ಕೆಳಗೆ ಬಿದ್ದಿದ್ದನ್ನು ಮಗು ಬಿತ್ತು ಅಂತ ನೋಡೋ ಅಷ್ಟು ವ್ಯವಧಾನ ಯಾರಿಗಿಲ್ಲ, ಎಲ್ರಿಗೂ ಅರ್ಜೆಂಟು. ಆ ಮಿಲಿಟರಿಯಲ್ಲೆಲ್ಲ ಬೂಟ್ ಕಾಲ ಮಗು ಮೇಲೆ ಇಟ್ಕೊಂಡು ಹತ್ಬಿಟ್ರು, ಮಗು ಸತ್ತು ಬಿದ್ದಿತ್ತಲ್ಲಿ. ಅಂದರೆ ಏನು ಸುಖ ಇದೆ. ಗೋಲ್ಡಾ ಮೈರ್ ಅಂತ ಇಸ್ರೇಲಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದರು. ಈ ಅಮೇರಿಕಾದವ್ರು ಯಾವಾಗಲೂ ಇಸ್ರೇಲ್ನವ್ರು ಸಪೋರ್ಟ್ ಮಾಡಿ ಮುಸ್ಲಿಮ್ಸ್ ಕಂಟ್ರೀಸಲ್ಲಿ ಯುದ್ಧ ಮಾಡಿಸ್ತಾರೆ, ಇಲ್ಲ ಇವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಮೇಲೆ ಯುದ್ಧ ಮಾಡಿಸ್ತಾರೆ. ಯಾವಾಗ ಇಸ್ರೇಲಲ್ಲಿ ಯುದ್ಧನೇ ಪಾಪ. ಅದಕ್ಕೆ ಆ ಪ್ರೆಸಿಡೆಂಟ್ ಹೇಳಿದ್ರು ಒಂದು ಸಲ, ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ಗೆ ಒಂದು ಮೆಸೇಜ್ ಕಳಿಸ್ಕೊಟ್ಲು, ಈ ಜಗತ್ತಲ್ಲಿ ಮತ್ತೆ ಹುಟ್ಟಬಾರ್ದು, ಹುಟ್ಟಿದ್ದನ್ನು ನಾವು ಮತ್ತೆ ಹುಟ್ಟಿದಿರ ಮಾಡ್ಕೋಬೇಕು ಹೊರತು ಮತ್ತೆ ಹುಟ್ಟಬಾರ್ದು. ಯಾಕೆಂದರೆ ಯಾವಾಗ ಯುದ್ಧದಲ್ಲೇ ಒದ್ದಾಡಬೇಕು. ಒಂದು ವೇಳೆ ಅಲ್ಲಿ ಯುದ್ಧ, ನಮಗೇನು ಯುದ್ಧ ಇದೆ ಸ್ವಾಮೀಜಿ, ನಮಗೇನು ಇಲ್ವಲ್ಲ ಅಂತೀವಿ. ಬೆಳಗ್ಗೆ ಇದ್ದರೆ ರಾತ್ರಿ ಮಲಗೋ ತನಕ ಮನಸ್ಸಿನಲ್ಲಿ ಮತ್ತು ಮನೆಗಳಲ್ಲಿ ಯುದ್ಧ ನಡೀತಿರುತ್ತೋ ಇಲ್ಲ. ಅವ್ರು ಹೇಳಿದ್ದು ಇವ್ರಿಗೆ ಸರಿ ಹೋಗಲ್ಲ, ಇವ್ರು ಹೇಳಿದ್ದು ಅವ್ರಿಗೆ ಸರಿ ಹೋಗಲ್ಲ. ಅಮಾವಾಸ್ಯೆ ಅಂದರೆ ಪೌರ್ಣಮಿ ಅಂತಾರೆ, ಪೌರ್ಣಮಿ ಅಂದರೆ ಅಮಾವಾಸ್ಯೆ ಅಂತಾರೆ. ಅಲ್ಲ ನೋಡು, ನೀನು ಪೌರ್ಣಮಿ ಅಂತೀಯ, ಎಷ್ಟು ಕತ್ತಿದೆ ಅಂದರೆ ಮೋಡ ಇದೆ ಅದಕ್ಕೆ ಕತ್ಲು ಅಂತಾರೆ. ಒಟ್ಟಿನಲ್ಲಿ ಇದು ಯುದ್ಧ ನಡೀತಲೇ ಇರುತ್ತೆ. ಸೊ ಇದನ್ನು ನಾವು ಚೆನ್ನಾಗಿ ವಿವೇಕ ಮಾಡಿದ್ರೆ ಮುಮುಕ್ಷತ್ವ ಬೇಕು, ಮೋಕ್ಷವೇ ಬೇಕು ಅನ್ನತಕ್ಕಂಥ ಆಸಕ್ತಿ ಬರುತ್ತೆ. ಆ ಮೋಕ್ಷವೇ ಬೇಕು ಅನ್ನತಕ್ಕಂಥ ಆಸಕ್ತಿ ಬಂದು ಆ ಗುರುವನ್ನು ಆಶ್ರಯಿಸಬೇಕು. ಆ ಗುರುವನ್ನು ಆಶ್ರಯಿಸಿದಾಗ ಗುರು ಹತ್ರ ಏನಪ್ಪ ಪ್ರಶ್ನೆ ಕೇಳಬೇಕು? ಸಾಮಾನ್ಯವಾಗಿ ಏನು ಪ್ರಶ್ನೆ ಕೇಳ್ತೀವಿ ಹೇಳಿ? ನಿಮ್ಮ ಊರು ಯಾವುದು? ನಿಜವಾಗ್ಲೂ ಯಾವಾಗ ನಿಮ್ಮ ಊರು ಯಾವುದು ಅಂತ ಕೇಳ್ತೀರೋ ಗುರು ನೋಡ್ತಿಲ್ಲ ನೀವು. ಮತ್ತೇನು ನೋಡ್ತಿದ್ವಿ? ಅವ್ರ ಶರೀರ ನೋಡ್ತಿದ್ವಿ, ಗುರು ನೋಡ್ತಿಲ್ಲ. ನಿಮ್ಗೆ ಎಷ್ಟು ವಯಸ್ಸು ಅಂತಾರೆ, ಹೌದಾ? ಗುರು ಯಾರೋ ಸಿಕ್ಕಿದ್ರು ಈ ವಿಚಾರ ತಿಳಿದಿರೋರು, ನಿಮ್ಮೂರು ಯಾವುದು, ನಿಮ್ಗೆ ಎಷ್ಟು ವಯಸ್ಸು, ನಿಮ್ಮ ಅಪ್ಪ ಅಮ್ಮ, ಇವೆಲ್ಲ ನಾವು ನೋಡಿದಾಗ ಅವರು ನೋಡ್ತಿಲ್ಲ, ಅವ್ರ ಜ್ಞಾನವನ್ನು ನೋಡ್ತಿಲ್ಲ. ಮತ್ತೇನು ನೋಡ್ತಿದ್ವಿ? ಶರೀರನೇ ನೋಡ್ತಿದ್ವಿ. ಇದು ಯಾವುದು ಕೇಳಬಾರ್ದು. ಆ ಥರದವ್ರು ಯಾರನ್ನ ಸಿಕ್ಕಿದ್ರೆ ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ಭವಿಷ್ಯತಿ ವೈರಾಗ್ಯಂ ಚ ಕಥಂ ಪ್ರಾಪ್ತಂ ಏತದ್ಬ್ರೂಹಿ ಮಮ ಪ್ರಭೋ. ಜನಕ ಮಹಾರಾಜು ಅಷ್ಟಾವಕ್ರ ನೋಡಿದಾಗ ರಾಜ ಎಷ್ಟೊಂದು ಸಮಸ್ಯೆ ಇರಬೇಕು ಹೇಳಿ, ಮಳೆ ಯಾವಾಗ ಬರುತ್ತೆ, ನನ್ನ ರಾಜ್ಯದ ಪ್ರಜೆಗಳು ಯಾವ ರೀತಿ ಸುಖವಾಗಿರ್ತಾರೆ, ಯಾವ ರೀತಿ ನೋಡ್ಕೊಳ್ಳಿ, ನಾನು ಈ ಸಮಸ್ಯೆಗಳಿಗೆ ಏನು ಮಾಡಲಿ ಅಂದ್ಬಿಟ್ಟು ಇಂಥವೆಲ್ಲ ಕೇಳಬೇಕು. ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ಭವಿಷ್ಯತಿ ವೈರಾಗ್ಯಂ ಚ ಕಥಂ ಪ್ರಾಪ್ತಂ ಏತದ್ಬ್ರೂಹಿ ಮಮ ಪ್ರಭೋ. ಹೇ ಪ್ರಭು, ವೈರಾಗ್ಯ ಅನ್ನತಕ್ಕಂಥ ಯಾವ ರೀತಿ ಬರುತ್ತೆ, ಮೋಕ್ಷ ಅನ್ನತಕ್ಕಂಥ ಯಾವ ರೀತಿ ಬರುತ್ತೆ, ಜ್ಞಾನ ಅನ್ನತಕ್ಕಂಥ ಯಾವ ರೀತಿ ಬರುತ್ತೆ, ಇದನ್ನು ಹೇಳು ಅಂತಾರೆ. ಸೊ ಅದಕ್ಕೋಸ್ಕರ ನಾವೇನು ಕೇಳಬೇಕು? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಂ ವಾಚಮಿಮಂ ವದಂತಿ ಚಕ್ಷುಶ್ರೋತ್ರಂ ಕೌ ದೇವೋ ಯುನಕ್ತಿ. ಯಾವ ರೀತಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಅಂತಕ್ಕಂಥ ಕೆಲಸ ಮಾಡ್ತಿದೆ. ಇದಕ್ಕೆ ಯಾರನ್ನ ಸ್ವಾಮಿನಾಥ ಅನ್ನೋರು ಇದ್ದಾರೋ ಒಡೆಯ, ಇಲ್ಲ ಸ್ವತಂತ್ರ ಕೆಲಸ ಮಾಡ್ತಿದ್ಯೋ, ಇದನ್ನು ಹೇಳಿ ಅಂದ್ಬಿಟ್ಟು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬೇಕು. ಯಾಕೆ ಬಂದ್ವಿ, ಏನು ಬೇಕು ಅನಿಸುತ್ತೆ, ಏನು ಬೇಕಾಗಿದೆ ನಮಗೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಬಂದಿದ್ಯಾಕೆ, ಹೋಗೋದ್ಯಾಕೆ, ಒಂದು ವಿಧ ಅರ್ಥ ಇಲ್ಲದ ಜೀವನ, ಹೌದಲ್ಲ? ಪರಮಾತ್ಮ ಸೃಷ್ಟಿ ಮಾಡ್ದ ಅಂದ್ರೂ ಆ ಪರಮಾತ್ಮನ ತಲೆ ಇಲ್ಲ, ಬುದ್ಧಿ ಇಲ್ಲ ಅನ್ಬೇಕಾಗಿತ್ತು. ಯಾಕೆ? ಸೃಷ್ಟಿ ಮಾಡಿದೆ ಶಾಂತವಾಗಿ ಸಮಾಧಾನವಾಗಿ ಇರೋ ರೀತಿಯಲ್ಲಿ ಮಾಡಬೇಕಾಗಿತ್ತು, ಇಲ್ಲ? ಹೋಗಲಿ, ಸೃಷ್ಟಿ ಮಾಡಿದ್ಮೇಲೆ ಶಾಶ್ವತವಾಗಿ ಇರಬೇಕು, ಮಾಡಬೇಕಾಗಿತ್ತು, ಇಲ್ಲ? ಅದಿಲ್ಲ, ಸುಮ್ಮನೆ ಮಾಡ್ದ. ಯಾಕೆ ಮಾಡ್ದ? ಲೀಲೆ ಅಂತಾರೆ. ಏನು ಲೀಲೆ? ನಮ್ಮನ್ನೆಲ್ಲ ಕಷ್ಟಕ್ಕೆ ಸಿಗಾಕಿಸಿ ಅವನಿಗೆ ಲೀಲೆ ಅಂದರೆ, ಅಲ್ಲಿ ಲೀಲೆ ಅನ್ನತಕ್ಕಂಥ ಅಭಿಪ್ರಾಯ ಅಂದರೆ ಸೃಷ್ಟಿ ಆಗಿದೆ ಅಂತ ಇಟ್ಕೊಂಡಾಗ ನಾವು ಯಾವುದನ್ನು ಒಂದನ್ನು ತಯಾರು ಮಾಡ್ಬೇಕಾದ್ರೆ ಏನು ಕಷ್ಟಪಡ್ತೀವೋ ಆ ರೀತಿ ಕಷ್ಟಪಟ್ಟಿಲ್ಲ ಪರಮಾತ್ಮ. ಸಂಕಲ್ಪ ಮಾತ್ರದಿಂದ ಎಲ್ಲವೂ ನಡೆದು ಹೋಗಿದೆ ಅನ್ನತಕ್ಕಂಥದ್ದೇ ಅಲ್ಲಿ ಅಷ್ಟೇ ಹೊರತು ಅವನ ಆಟ ಆಡ್ಕೊಳ್ಳಿಕ್ಕೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಗೋಡಾಡಿಸ್ತಾನೆ ಅಂತಲ್ಲ, ಹೌದಾ? ಅದ ಕಾರಣ ಇದನ್ನು ಕೇಳಬೇಕು, ಯಾಕೆ ಬಂದ್ವಿ ಜಗತ್ತಿಗೆ,
ಏನು ಬೇಕಾಗಿದೆ ನಮಗೆ. ಅಲ್ಲ ಸ್ವಾಮೀಜಿ, ಏನು ಬೇಕಾಗಿದೆ ಅಂತ ಗೊತ್ತಿಲ್ಲ, ನೀವು ಕೇಳಬೇಕಾದ್ರೆ ಲಿಸ್ಟ್ ಕೊಡ್ತೀವಿ ನಮ್ಗೆ ಏನೇನು ಬೇಕು ಅಂತ. ಒಂದು ವೇಳೆ ಅದೇ ಬೇಕಾಗಿದ್ದಾದರೆ ಅದು ಪ್ರಾಪ್ತಿ ಆದಮೇಲೆ ಇನ್ನೊಂದು ಕೇಳಬಾರ್ದು, ಹೌದದು. ಈಗ ಒಂದು ಕೆಲಸ ಸಿಗಬೇಕು, ಯಾಕೆ ಕೆಲಸ ಸಿಗದಿರ ಇದ್ದರೆ ಜೀವನ ಮಾಡೋಕ್ಕಾಗಲ್ಲ. ಒಂದು ಕೆಲಸ ಸಿಗಬೇಕು ಅಂತಾರೆ, ಕೆಲಸ ಸಿಕ್ತು, ಕೆಲಸ ಸಿಕ್ಕಿದ ಮೇಲೆ ಮತ್ತಿನ್ನೇನು ಕೇಳಬಾರ್ದು. ಮತ್ತೇನು ಮಾಡ್ತೀವಿ, ಮದುವೆ ಆಗ್ಬೇಕಂತೀವಿ, ಆಯಿತು, ಮದುವೆ ಆಗ್ಬೇಕಂತ ಆಸೆ ಇದೆಯಲ್ಲೋ, ಆಯಿತು, ಆದಮೇಲೆ ಮತ್ತಿನ್ನೇನು ಕೇಳಬಾರ್ದು. ಅದು ನಮ್ಗೆ ಅದೇ ಅಲ್ಲ ಬೇಕಾಗಿರೋದು. ಯಾರೋ ಬ್ರಹ್ಮಚಾರಿ ತಪಸ್ ಮಾಡ್ತಿದ್ದಂತೆ, ದೇವ್ರ ಪ್ರತ್ಯಕ್ಷ ಆಗ್ತಾನೆ. ಬ್ರಹ್ಮಚಾರಿ ತಪಸ್ ಮಾಡ್ತಿದ್ದಾನೆ, ದೇವ್ರ ಪ್ರತ್ಯಕ್ಷ ಆದರೆ ಏನು ಬೇಕು ಕೇಳು ಅಂದರೆ, ನನಗೆ ಯಾವ ಆಸೆನೂ ಇಲ್ಲ, ಒಂದೇ ಒಂದು ಆಸೆ ಇದೆ. ಏನಪ್ಪ ಅಂದರೆ, ನನ್ನ ಮರಿ ಮಗು ಬಂಗಾರದ ತಟ್ಟೆನಲ್ಲಿ ಬಂಗಾರ ಸ್ಪೂನಿಂದ ಊಟ ಮಾಡೋದು ನೋಡಬೇಕು. ಬ್ರಹ್ಮಚಾರಿ ಮರಿ ಮಗು ಆಗಬೇಕಾದ್ರೆ ಇವ್ರಿಗೆ ಮದುವೆ ಆಗಬೇಕು, ಹೌದಾ, ಮಕ್ಕಳಾಗಬೇಕು, ಗಂಡು ಮಗು ಆಗಬೇಕು, ಆಮೇಲೆ ಅವನಿಗೆ ಅನುಕೂಲವಾದಂಥ ಕಡೆ ಮದುವೆ ಆಗಬೇಕು, ಮತ್ತು ಅವನಿಗೆ ಗಂಡು ಮಗು ಆಗಬೇಕು, ಮತ್ತು ಅವನು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಸೆಟ್ಲಾಗಿ ಅವನಿಗೆ ಮದುವೆ ಆಗಬೇಕು, ಅವನಿಗೆ ಮತ್ತೆ ಗಂಡು ಮಗು ಆಗಬೇಕು. ಅವನು ಬಂಗಾರ ಸ್ಪೂನಲ್ಲಿ ತಿನ್ಬೇಕಂದ್ರೆ ಪರಂಪರೆಯಲ್ಲಿ ಆಸ್ತಿ ಚೆನ್ನಾಗಿರಬೇಕು. ಇಷ್ಟನ್ನು ಸೇರಿಸ್ಬಿಟ್ಟು ಒಂದು ಆಸೆನಲ್ಲಿ ನಮ್ಮದು ಅಷ್ಟೇ, ಒಂದಾದ್ರೂ ಹೋಗ್ತಲೇ ಇರುತ್ತೆ. ಅದಕ್ಕೆ ನಮ್ಗೆ ಏನು ಬೇಕಂತ ಗೊತ್ತಿಲ್ಲ, ಹೌದಾ. ಈ ಮೂಲಭೂತವಾದಂಥ ಪ್ರಶ್ನೆ ಕೇಳಿ ಗುರುಗಳ ಹತ್ರ ನಾವು ವಿಚಾರ ಮಾಡಿದ್ರೆ ಅವ್ರು ಹೇಳ್ತಾರೆ, ಯಾವ ಅವಶ್ಯಕತೆಯೂ ಇಲ್ಲ, ನಿಂಗೆ ಏನೂ ಬೇಕಾಗಿಲ್ಲ, ಹೇಗಿದ್ದೀಯೋ ಹಾಗೆ ನೀನು ಆನಂದ ಸ್ವರೂಪ ಅಂತ. ಹೇಗಿದ್ದೀಯೋ ಹಾಗೆ ಅಂದರೆ ಭೌತಿಕ ಜೀವನ ಹೇಗಿದೆಯೋ ಹಾಗೆ ಇರಲಿ. ಅಂದರೆ ಭಾಳ ಬಡತನ ಇರ್ಬೋದು, ಸಿರಿತನ ಇರ್ಬೋದು, ಏನನ್ನ ಇರ್ಬೋದು, ಒಟ್ಟಿನಲ್ಲಿ ನೀನು ಯಾವ ರೀತಿ ಇದೆಯೋ ಆ ರೀತಿನೇ ಆನಂದ. ಅಲ್ಲ, ನಾವು ಗೋಳಾಡ್ತಾ ಇದ್ದೀವಿ, ನೀವು ಆನಂದ ಅಂತಿಲ್ಲ ಅಂದರೆ ನೀನು ಅಂದರೆ ಏನು ಅನ್ನೋದಕ್ಕೆ ಸರಿಯಾಗಿ ವಿವೇಕ ಮಾಡಿಕೊಳ್ಳಿಲ್ಲ ಅಂದ್ಬಿಟ್ಟು ಶ್ರುತಿ ವಾಕ್ಯ ಅಂತ ಒಂದು ಉಪದೇಶ ಮಾಡ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಶ್ರವಣ ಕಾಲದಲ್ಲಿ ಅರ್ಥ ಆಗ್ಬಿಡ್ತಂದರೆ ಮತ್ತೆ ಏನು ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಶ್ರವಣ ಕಾಲದಲ್ಲಿ ಅರ್ಥ ಆಗಲಿಲ್ಲ, ಮನನ ಮಾಡಬೇಕು, ವಿಚಾರ ಮಾಡಬೇಕಂದಾಗ ಯಾವ ರೀತಿ ವಿಚಾರ ಮಾಡಬೇಕು, ಏನು ಹೇಳಿ, ಯಾವ ರೀತಿ ವಿಚಾರ ಮಾಡಬೇಕು? ಯಾಕೆಂದರೆ ಈಗಾಗಲೇ ಹೇಳಿದ್ದೀನಿ. ಯಾವ ರೀತಿ ವಿಚಾರ ಮಾಡಬೇಕು? ಸದಾ ವಿಚಾರದಲ್ಲಿ ಇರಬೇಕು. ಯಾವ ರೀತಿ ವಿಚಾರ ಮಾಡಬೇಕಂದ್ರೆ ಶ್ರುತಿ ಸಮ್ಮತ ತರ್ಕ, ತರ್ಕ ಅಂದರೆ ವಿಚಾರ ಕ್ರಮ. ಯಾವ ರೀತಿ ವಿಚಾರ ಮಾಡಬೇಕು? ಶ್ರುತಿ ಸಮ್ಮತ ತರ್ಕ, ಶ್ರುತಿ ಅನುಗೃಹಿತ ತರ್ಕ, ಶ್ರುತಿ ಅವಿರೋಧ ತರ್ಕ. ಅದನ್ನು ಅಂದರೆ ಶ್ರುತಿ ಅಂದರೆ ವೇದ ಮಂತ್ರಗಳು, ಶ್ರುತಿ ಅದನ್ನು ತಗೊಂಡು ಉಪನಿಷತ್ ಮಂತ್ರಗಳು ತಗೊಂಡು ಗುರು ಹೇಳಿರ್ತಾರೆ. ಮತ್ತೆ ನಮ್ಗೆ ಅರ್ಥ ಆಗಲಿಲ್ಲ ಅದನ್ನು ವಿಚಾರ ಮಾಡಬೇಕಾದ್ರೆ ಶ್ರುತಿನ ಅನುಸರಿಸಿ ವಿಚಾರ ಮಾಡಬೇಕು. ಶ್ರುತಿ ಮತ್ತು ಶ್ರುತಿ ಯಾವ ವಿಚಾರ ಕ್ರಮ ತೊಗೊಂಡಿರುತ್ತೋ ಅನುಗೃಹೀತ, ಶ್ರುತಿ ಅನುಗೃಹೀತ ಅಂದರೆ ಶ್ರುತಿ ಯಾವ ವಿಚಾರ ಕ್ರಮ ತೊಗೊಂಡಿದ್ಯೋ, ಯಾವ ರೀತಿ ವಿಚಾರ ಮಾಡುತ್ತೆಯೋ ಅದೇ ರೀತಿ ನಾವು ವಿಚಾರ ಮಾಡಬೇಕು. ಮತ್ತು ಶ್ರುತಿ ಸಮ್ಮತ, ಶ್ರುತಿಗೆ ಸಮ್ಮತವಾಗಿ ವಿಚಾರ ಮಾಡಬೇಕು, ಶ್ರುತಿಗೆ ವಿರೋಧವಾಗಿ ವಿಚಾರ ಮಾಡಬಾರ್ದು. ಅವಿರೋಧ ತರ್ಕ, ಶ್ರುತಿಗೆ ವಿರೋಧ ಇಲ್ಲದಿರೋ ವಿಚಾರ ಮಾಡಬೇಕು. ಹಾಗಿದ್ಮೇಲೆ ಶ್ರುತಿ ಅನ್ನತಕ್ಕಂಥದ್ದು ಒಂದು ಮೂಢನಂಬಿಕೆ ಆಗೋಯ್ತಲ್ಲ ಅಂದ್ರೆ ಅಲ್ಲ, ಅನುಭವಪೂರ್ವಕವಾಗಿ ವಿಚಾರ ಮಾಡುತ್ತೆ ಶ್ರುತಿ. ಯಾವ ಅನುಭವ ನಮ್ಮಲ್ಲಿ ಇದೆಯೋ, ಯಾವುದು ನಾವು ನೋಡ್ಕೊಂಡಿಲ್ವೋ ಹತ್ತ ಕಡೆ ಗಮನ ತಿರುಗಿಸುತ್ತೆ. ಅದಕ್ಕೆ ಅನುಭವಪೂರ್ವಕವಾಗಿ ಮಾಡಬೇಕು. ಅನುಭವಪೂರ್ವಕವಾಗಿ ಮಾಡಬೇಕು ಅಂದಾಗ ಇಂದ್ರಿಯ ಅನುಭವ ಅಲ್ಲ, ಮನೋಬುದ್ಧಿ ಅನುಭವ ಅಲ್ಲ. ಮತ್ತು ಇಂದ್ರಿಯ ಮನೋಬುದ್ಧಿ ಇಲ್ದಿರ ಮತ್ತೊಂದು ಅನುಭವ ಇದೆ ನಮ್ಮಲ್ಲಿ. ಸಾಮಾನ್ಯವಾಗಿ ಈ ಅದ್ವೈತ ಪ್ಯೂರಾಗಿ ಹೇಳತಕ್ಕಂಥದ್ದು ಬಿಟ್ಟರೆ ಇನ್ನು ಮಿಕ್ಕಿದ್ರೆಲ್ಲ ಈ ಅನುಭವ ಬಿಟ್ಬಿಟ್ಟಿದ್ದಾರೆ. ಯಾವ ಅನುಭವಪ್ಪ ಅಂದರೆ ನಾನು ಇದ್ದೀನಿ ಅಂತೀರ. ನಿಮ್ಗೆ ಹೇಗೆ ಇದು ಇದ್ದೀನಿ ಅನ್ನೋದು ನಿಮ್ಮ ಅನುಭವ ಅಂತಿರಲ್ಲ, ಹೇಗೆ ನಿಶ್ಚಯ ಮಾಡಿಕೊಂಡ್ರು ಇದ್ದೀನಿ ಅಂತ. ನಿಶ್ಚಯ ಮಾಡ್ಕೊಂಡು ನಿಶ್ಚಯವಾಗಿ ಇದ್ದುಬಿಟ್ಟಿದೆ ಅದು, ಏನು ನಿಶ್ಚಯ ಮಾಡ್ಕೋಬೇಕಾದ್ದಿಲ್ಲ. ಯಾವಾಗ ಸಂದೇಹನೂ ಬರೋಲ್ಲ ಇದ್ದೀನೋ ಇಲ್ವೋ ಅಂತ, ಹೌದಲ್ಲ ಅದು.
ಅಷ್ಟೇ ಅಲ್ಲ, ಬೆಳಿಗ್ಗೆ ಎದ್ದು ಭಾಳಷ್ಟು ಸಲ ಕೇಳಿರ್ತೀರ ಇದು, ಬೆಳಿಗ್ಗೆ ಎದ್ದು ಚೆನ್ನಾಗಿ ನಿದ್ದು ಮಾಡಿದೆ, ಹಬ್ಬ ಹಾಯಾಗಿ ನಿದ್ದು ಬಂತಂತೀರಿ. ಯಾಕೆ ಗೊತ್ತು? ಅಯ್ಯ ನನ್ನ ಅನುಭವ ಸ್ವಾಮೀಜಿ, ಇದೇ ಚೆನ್ನಾಗಿತ್ತು ಅಂತ ಹಿಂದಿಲಿಂದ ನೋಡ್ಕೊಂಡ್ರ. ಯಾಕೆ ಯಾವುದನ್ನ ಒಂದು ವಸ್ತು ಚೆನ್ನಾಗಿದೆ ಅನ್ಬೇಕಂದ್ರೆ ನಾವು ಇಂದ್ರಿಯ ಮನಸ್ಸಿನಿಂದ ಅನುಭವಿಸಿರ್ಬೇಕು. ಇವಾಗ ಅದೇನು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಸಾಲೆ ಚಿತ್ರಾನ್ನ ಅಂತಾರೆ ಫೇಮಸ್ಸು. ಸೊ ಮಸಾಲೆ ಚಿತ್ರಾನ್ನ ಚೆನ್ನಾಗಿದೆ ಅನ್ಬೇಕಾದ್ರೆ ಯಾವ ರೀತಿ ಹೇಳ್ತೀರಾ? ನಾಲಿಗೆ ರುಚಿ, ಹೌದಾ? ಅದೇ ರೀತಿ ನಿದ್ದೆ ಚೆನ್ನಾಗಿದೆ ಅನ್ಬೇಕಾದ್ರೆ ನಾಲ್ಗೆಯಿಂದ ರುಚಿ ನೋಡಿದ್ರೋ, ಮೂಗಿಂದ ವಾಸನೆ ನೋಡಿದ್ರೋ, ಯಾವ ರೀತಿ ತಿಳ್ಕೊಂಡ್ರಿ ಅಂದರೆ ಅಯ್ಯೋ ಸ್ವಾಮೀಜಿ ನಮ್ಮ ಅನುಭವ ಅಂತೀವಿ. ಅಂದರೆ ಇಂದ್ರಿಯಗಳ ಸಹಾಯ ಇಲ್ಲದಿರ, ಮನಸ್ಸು ಬುದ್ಧಿ ಸಹಾಯ ಇಲ್ಲದಿರ ತಿಳ್ಕೊಳ್ಳೋದೊಂದಿದೆ. ಆ ಅನುಭವ ಪ್ರಕಾರ ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಇಂದ್ರಿಯಗಳ ಸಹಾಯ ಇಲ್ಲದಿರ, ಮನಸ್ಸು ಬುದ್ಧಿಯ ಸಹಾಯ ಇಲ್ಲದಿರ ತಿಳ್ಕೊಳ್ಳತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು ಒಂದು ನಮ್ಮಲ್ಲಿ ಇದೆ. ಆ ಅನುಭವದಿಂದ ವಿಚಾರ ಮಾಡಬೇಕು. ಇದು ಸಾಮಾನ್ಯವಾಗಿ ನಮಗೆ ಶಂಕರ ಭಾಷೆಗಳಲ್ಲಿ ಸ್ಪಷ್ಟ ಆಗುತ್ತೆ, ಶ್ರುತಿನಲ್ಲೂ ಇದೆ. ಮತ್ತು ಶ್ರುತಿನಲ್ಲಿ ನಮ್ಗೆ ಅಷ್ಟು ಚೆನ್ನಾಗಿ ಅರ್ಥ ಆಗಲಿಲ್ಲ ಅಂದರೆ ಶಂಕರ ಭಾಷೆಗಳಲ್ಲೂ ಇದೆ. ಶಂಕರ ಭಾಷೆಯಲ್ಲಿ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಭಾಳಷ್ಟು ಸ್ಪಷ್ಟ ಮಾಡ್ತಾರೆ ಈ ಹೊಳೆ ನರಸಿಂಹ ಸ್ವಾಮಿಗಳು. ಸಾರ್ವತ್ರಿಕ ಪೂರ್ಣ ಅನುಭವ ಅಂತ ಭಾಳ ಸ್ಪಷ್ಟ ಮಾಡ್ತಾರೆ. ಸೊ ಆ ಅನುಭವದಿಂದ ವಿಚಾರ ಮಾಡಿದ್ರೆ ಆಗ ಏನು ಸಿದ್ಧವಾಗುತ್ತೆ ಅಂದರೆ ಈ ಪ್ರಪಂಚ ಅನ್ನತಕ್ಕಂಥದ್ದು, ಪ್ರಪಂಚನ ಎಲ್ಲಿಂದ ತಗೋಬೇಕು? ನಾನು ಅನ್ನತಕ್ಕಂಥ ಅನಿಸಿಕೆಯಿಂದ, ನಾನು ಅಂತ ಅಹಂಕಾರದಿಂದ ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಸ್ಥೂಲ ಶರೀರ, ಈ ಭೌತಿಕ ಪ್ರಪಂಚ ಮತ್ತು ದೈವಿಕ ಪ್ರಪಂಚ ಇದೆಲ್ಲವೂ ಕೇವಲ ಅವಸ್ಥೆಯಲ್ಲೇ ಕಾಣುತ್ತೆ. ಮತ್ತು ಈ ಪ್ರಪಂಚ ಇಲ್ಲದೇ ಇದ್ದಾಗ ಯಾವುದು ನಿದ್ದೆ ಅಂತ ಹೇಳ್ತೀವೋ ಅಲ್ಲಿ ಏನಪ್ಪ ಇದೆ ಅಂದರೆ ನಿದ್ದೆ ಅಲ್ಲ, ಅದು ಸ್ವರೂಪನೇ. ಅಲ್ಲಿ ಅವಿದ್ಯೆ ಇದೆ ಅಂತಾರೆ. ಅದು ನಿದ್ದೆ ಅನ್ನೋದೇ ಅವಿದ್ಯೆ. ಭಾಳಷ್ಟು ವ್ಯತ್ಯಾಸ ಆಗುತ್ತೆ. ನಿದ್ದೆನಲ್ಲಿ ಅವಿದ್ಯೆ ಅಲ್ಲ, ಅದು ನಿದ್ದೆ ಅಂದಿದ್ದೆ ಅವಿದ್ಯೆ ಅಂದಾಗ ಇವೆಲ್ಲವನ್ನು ಕೊಡುಕೊಂಡು ಇರಬಲ್ಲೆ ಅಂದಾಗ ಅದೇ ನಮ್ಮ ನಿಜ ಸ್ವರೂಪ. ಇದು ಯಾವುದು ನಿಜ ಸ್ವರೂಪದ ಸತ್ಯವಲ್ಲ ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಷ್ಟು ಅರ್ಥ ಮಾಡಿಕೊಂಡಿದ್ರೆ ಇನ್ನು ಅವ್ರ ಜೀವನ ಯಾವ ರೀತಿ ಇರುತ್ತೆ ಅಂದರೆ ಏನಿದ್ರೆ ಅದೆಲ್ಲ ಆನಂದವಾಗಿರ್ತಾರೆ. ಎಲ್ಲದಕ್ಕೂ ಎಸ್ ಎಸ್ ಅಂತಾರೆ. ನಿಜ ಅದನ್ನು ಕಲಿತು ಬಿಟ್ರೆ ಎಷ್ಟು ನೆಮ್ಮದಿನ. ಎಲ್ಲದಕ್ಕೂ ಎಸ್ ಆಗಲಿ 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 ಆಗಲಿ. ಅದೇ ಈ ಅಗಲಿ ಅಂತ ನಾನು ಹೇಳಿದ್ದೆ, ಅಗಲಿ ಅಂತ ಒಂದು ಊರಿದೆ. ಆ ಅಗಲಿ ಅನ್ನೋ ಹೆಸರು ಯಾಕೆ ಬಂತ? ಅಲ್ಲೊಬ್ಬ ಸ್ವಾಮಿಗಳಿದ್ದಂತೆ. ಏನು ಹೇಳಿದ್ರು ಆಗಲಿ ಆಗಲಿ ಅನ್ನೋರಂತೆ. ನೀನೊಬ್ಬ ಶತಮೂರ್ಖ, ಎಲ್ಲದಕ್ಕೂ ಆಗಲಿ ಅಂತೇಳಿ ಆಗಲಿ ಅಂದರೆ ಶತಮೂರ್ಖ ಅಂದರೆ ಆಗಲಿ, ಎಲ್ಲದಕ್ಕೂ ಆಗಲಿ ಆಗಲಿ, ಅದು ಅಗಲಿ ಅಗಲಿ ಅಂತ ಆಗಿದೆ ಅಂತಾರೆ. ನಿಜವಾಗಿ ನಾವೆಲ್ಲದಕ್ಕೂ ಎಸ್ ಆಯಿತು ಆಯಿತು ಅಂದರೆ ಏನಾದ್ರು ತೊಂದರೆ ಇರುತ್ತೋ? ಏನಿಲ್ಲ. ಹಾಗನ್ಬಿಟ್ರೆ ಹೇಗೆ ಸ್ವಾಮೀಜಿ? ಮತ್ತು ವ್ಯವಹಾರ ಎದ್ವಾತದ್ದು ಆಗ್ಬಿಡುತ್ತೆ. ಇಲ್ಲಪ್ಪ, ಇವಾಗ ನೀನು ಎಲ್ಲನೂ ಹೊಡೆದಾಡಿ ಕೊನೆಗೆ ಏನಾಗುತ್ತೆ ವ್ಯವಹಾರ? ನಾನು ಹೇಳಿದ್ನಲ್ಲ, ಬಾಗೇಪಲ್ಲಿಲಿ ನಾನು ಆ ಗಣೇಶ್ ಭಟ್ರು ಅಂತ ಇಬ್ಬರು ಅವ್ರ ಮನೆ ಮುಂದೆ ನಿಂತಿದ್ವಿ. ಅವನು ಯಾರೋ ಮುಸ್ಲಿಂ ಬಂದು ತಮಾಷೆಗೆ ಕೇಳಿದ್ನೋ ಏನೋ, ಒಟ್ಟಿನಲ್ಲಿ ಈ ದಾರಿಗೆ ಸ್ಮಶಾನಕ್ಕೆ ಹೋಗುತ್ತಾ ಅಂದ. ಆ ಗಣೇಶ್ ಭಟ್ರು ನೀನು ಯಾವ ದಾರಿಲಿ ಹೋದು ಸ್ಮಶಾನಕ್ಕೆ ಹೋಗೋದು. ಕೊನೆಗೆ ಹೌದು ಅಲ್ಲ, ಯಾವ ದಾರಿಲ್ಲ ಅನ್ನೋದು ಹೇಗನ್ನೋದು ಕೊನೆಗೆ. ಮತ್ತು ಅದಕ್ಕೋಸ್ಕರ ಯಾಕೆ ಇಷ್ಟೊಂದು ಒದ್ದಾಡಬೇಕು? ಹೌದಾ? ಅಂದಾಗ ಏನು ನಡೆದರೆ ಅದನ್ನು ಒಪ್ಕೊಳ್ತಾರೆ ಯಾರು? ಜ್ಞಾನಿ ಆಗಿರ್ತಕ್ಕಂಥ. ಸೊ ರುಚಿಯಾಗಿ ಬಯಸಲ್ಲ, ಭೋಗವನ್ನು ಬಯಸಲ್ಲ, ಯಾವುದನ್ನು ಬಯಸಲ್ಲ, ಬಂದಿದ್ದನ್ನು ಅನುಭವಿಸ್ತಿರ್ತಾರೆ. ಸ್ವಾದ ಅದು ಸರಿ ಇರಲ್ಲ, ಅದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಅದು ಏನೋ ಒಂದು ಕೆಲಸನಾಗಲಿ ಕೇಳಿ ಒಂದು ಇದರಲ್ಲಿ ಒಂದು ನಿಮಿಷ. ಮನುಷ್ಯನ ಮನಸ್ಸಿಲ್ಲ ಅಂತ ಇಟ್ಕೊಳ್ಳಿ.
ಮನುಷ್ಯನ ಮನಸ್ಸು ಇರಲಿಲ್ಲ ಈ ಜಗತ್ತಲ್ಲಿ. ಅವಾಗ ಸರಿ ಯಾವುದು ತಪ್ಪು ಯಾವುದು? ಒಂದು ಅಂದರೆ ಮನುಷ್ಯನ ಮನಸ್ಸು ಸರಿ ತಪ್ಪನ್ನು ನಿಶ್ಚಯ ಮಾಡುತ್ತೆ ಇರಲಿ. ಆದರೆ ಮನುಷ್ಯ ಮನಸ್ಸು ಇದ್ದು ಬಿಟ್ಟಿದೆ. ಯಾವುದೋ ಒಂದು ತಪ್ಪು, ಯಾವುದೇ ಒಬ್ಬರು ಯಾರೋ ಕೆಲಸ ಮಾಡ್ತಿರ್ತಾರೆ, ಅದು ನಮಗೆ ತಪ್ಪು ಅಂತ ಅನಿಸುತ್ತೆ. ತಪ್ಪು ಅಂತಲೇ ಚೆನ್ನಾಗಿದೆ ಇವಾಗ ಅದನ್ನು ನಾವು ಎಷ್ಟು ಅನ್ನೋಕ್ಕಾಗುತ್ತೋ ಅಂತೀವಿ. ಬೇಡ, ಒಂದು ಸಲ ನೀವು ಹೇಳಿ ಸ್ಪಷ್ಟವಾಗಿ, ನೋಡಿ ಈ ಥರ ಮಾಡಿದ್ರೆ ಈ ರೀತಿ ತೊಂದರೆ ಆಗುತ್ತೆ, ನಿಮ್ಮ ಅಭಿಪ್ರಾಯ ಸರಿಯಲ್ಲ, ಸೊ ಈ ರೀತಿ ಮಾಡೋದು ಸರಿ ಹೋಗುತ್ತೆ ಅಂತ. ನಿಂಗೆ ಏನು ಗೊತ್ತಿರೋ ಸಮನಿರೋ ಅಂತಾರೆ. ಅವಾಗೇನು ಮಾಡಬೇಕು? ನಾವು ಕೋಪ ಮಾಡಿಕೊಂಡು ನಾವು ಹೊಡೆದಾಡಬೇಕು, ಅವರು ಹೊಡೆದಾಡಬೇಕು, ಕೊನೆ ಕುರುಕ್ಷೇತ್ರ ಆಗಿ ಅದೇನಾಗಬೇಕು ಅದೇ ಆಗುತ್ತೆ. ಅದ್ರ ಬದಲು ನನ್ನ ಜವಾಬ್ದಾರಿ ಮುಗೀತು, ಹೇಳಿದ್ದೀನಿ ಬಸ್ ಮುಗೀತು ನನ್ನ ಜವಾಬ್ದಾರಿ, ಕೇಳಲಿಲ್ಲ ಅಂದರೆ ಪ್ರಾರಂಭ ಏನಿದೆ ಅದಾಗಿ ಹೌದಾ? ಯಾಕೆ ನಮ್ಮ ಮನಸ್ಸು ಒಪ್ಪಲ್ಲ, ಅವಾಗೊಂದ್ಸಲ ಹೇಳೋಣ ಹೌದಾ? ಕೇಳಲಿಲ್ಲ ಬಿಟ್ಬಿಡು. ಇವಾಗ ನಾವು ಇಷ್ಟು ಕಡೆ ತಿಳ್ಕೊಂಡು ಹೇಳ್ತೀನಿ ಹೌದಾ? ಶರೀರ ಆರೋಗ್ಯ ಕಾಪಾಡ್ಕೊಳ್ಳಿ, ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಅಂತೀನಿ, ಜಪ ಮಾಡಿ ಅಂತೀನಿ, ಏನು ಹೇಳಿದ್ರು ನಾನು ಇಷ್ಟು ತನಕ ಒಬ್ಬರೂ ನೋಡಿಲ್ಲ ನಮ್ಮಂತೆ ಬದಲಾವಣೆ ಆದವ್ರನ್ನ ಹೌದಾ? ಮತ್ತೇನು ಮಾಡಬೇಕು ಇವಾಗ? ಮತ್ತೆ ಹೇಳೋಣ. ಅವು ಯಾವಾಗ ಮನಸ್ಸು ಬರುತ್ತೋ ಅವು ಮಾಡ್ತಾರೆ, ಮಾಡಿದ್ರು ಸಂತೋಷ, ಮಾಡಲಿಲ್ಲ ಇನ್ನೂ ಸಂತೋಷ. ಮಾಡದೇ ಇದ್ರು ಸ್ವಾಮಿ ನನ್ನ ಅನುಭವಕ್ಕೆ ಪ್ರವಚನ ಕೇಳಿದ ಸ್ವಲ್ಪನಾರು ನಮ್ಮ ಮನಸ್ಸಿನ ನಡವಳಿಕೆಯನ್ನ ಅದು ಒಂದು ನಿಮ್ಮ ಪ್ರಶ್ನೆ. ಅದರಲ್ಲಿ ತಪ್ಪು ಅಂತಿರುತ್ತೆ, ಅವು ನಾವು ಹೇಳಬೇಕು ಬೇಡ ಅಂತೀರ ಹೌದಾ? ಹೇಳಿ ಹೌದಾ? ಹೇಳಿ. ಇಲ್ಲ ಒಪ್ಪಲಿಲ್ಲ, ಅವು ನಾವೇನು ಮಾಡ್ಬೇಕು ಹೇಳಿ? ಇವಾಗ ಆ ಕುರ್ಜಿ ಅಲ್ಲಿ ಹಾಕ್ಸಿದ್ವಿ, ಅವ್ರು ಯಾರೋ ಬರ್ತಿದ್ರು, ಆ ಕುರ್ಜಿ ಮೇಲೆ ಕೂಡ್ತಿದ್ರು, ಇವತ್ತು ಬಂದು ಅಲ್ಲಿ ಕೂಡಲಿ ಅಂತ ಹಾಕಿದ್ವಿ, ಬರಲೇ ಇಲ್ಲ ಅವರು. ಇವಾಗ ನಾನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ನೀವು ಬರಲಿಲ್ಲ ಅಂತ ಮನಸ್ಸು ಕೆಡಿಸ್ಕೊಂಡ್ರೆ ಏನನ್ನ ಅರ್ಥ ಇರುತ್ತೋ? ನಮ್ಮ ಜವಾಬ್ದಾರಿ ಮುಗೀತು, ಬಂದರೂ ಕೂಡಲಿ ಅಂತ ಹಾಕಿದ್ವಿ, ಬರಲಿಲ್ಲ ಮತ್ತು ಮುಗೀತು ಹೌದಾ? ಅಷ್ಟೇ. ನಾವೇನು ಮಾಡ್ತೀವಿ? ನನ್ನಂತಲೇ ನಡಿಬೇಕು ಅಂದಾಗ ಅಹಂಕಾರ. ಸೊ ಆದ ಕಾರಣ ಏನು ನಡೆದ್ರೂ ಪ್ರಾರಬ್ಧ ಪ್ರಕಾರ ನಡೆಯುತ್ತೆ. ನೆಕ್ಸ್ಟ್ ಬರುತ್ತದು ಅಥ ಹರಿಚಿತ್ತವೇ ಸತ್ಯ. ಭಕ್ತಿ ಭಾವದಿಂದ ಹೇಳೋದಾದರೆ ಹರಿಚಿತ್ತವೇ ಸತ್ಯ. ನರಚಿತ್ತಕ್ಕೆ ಒಂದು ಲವಲೇಶವು ನಡೆಯೋದು, ಅವ್ರ ಪ್ರಕಾರ ನಡೆಯಲ್ಲ, ನನ್ನ ಪ್ರಕಾರ ನಡೆಯಲ್ಲ, ಹರಿಚಿತ್ತ ಅದೇ ನಡೆಯುತ್ತೆ. ಇಲ್ಲ ಕರ್ಮ ಸಿದ್ಧಾಂತ ಪ್ರಕಾರ ಹೇಳೋದಾದರೆ ಪ್ರಾರಬ್ಧದಲ್ಲಿ ಏನು ನಡೆಯಬೇಕು ಅದೇ ನಡೆಯುತ್ತೆ ಹೌದಾ? ಇನ್ನೂ ಒಂದು ಹಂತ ಮುಂದಕ್ಕೆ ಹೋದ್ವಿ, ಕನಸಿನಲ್ಲಿ ಯಾವ ರೀತಿ ನಡೀತೋ ಆ ರೀತಿ ನಡೆಯುತ್ತೆ. ಇವಾಗ ಕನಸಿನಲ್ಲಿರೋ ಮಗ ಪಾಸ್ ಆದೇನು ಫೇಲ್ ಆದೇನು ಕನಸಿನಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ, ಇದು ಕನಸು ಅಂತ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳಿ. ಆ ರೀತಿ ಆಗಲ್ಲ, ಸುಮ್ಮನೆ ಕಲ್ಪನೆ ಮಾಡಿ. ಕನಸಿನಲ್ಲಿ ಇದ್ರಿ, ಇದು ಕನಸಿನ ಪ್ರಪಂಚ ಅಂತ ಗೊತ್ತಾಯಿತು, ಆ ಪ್ರಪಂಚನೂ ಮುಂದುವರಿತಿತ್ತು ಅಂತ ಇಟ್ಕೊಳ್ಳಿ ಹೌದಾ? ಈಗ ಆ ಕನಸಿನ ಮಗ ಫೇಲ್ ಆದೇನು ಪಾಸ್ ಆದೇನು? ಅವನೇ ಇಲ್ಲ, ಅವನೇ ಇಲ್ಲ, ಇವರೇ ಇಲ್ಲ. ಯಾರು ಈ ಶರೀರ ಓಡಾಡ್ತಿದ್ದೆ ನಾನು ಅಂತ ಅದೇ ಇಲ್ಲ. ನಿನ್ನ ಮಗ ಎಲ್ಲಿ ಬಂತು? ಅದೇ ರೀತಿ ಇಲ್ಲೂ ಇದು ಒಂದು ತೋರಿಕೆ ಹೌದಾ? ಈ ತೋರಿಕೆ ಇರೋ ಪ್ರಪಂಚ ಒಂದು, ಈ ಜಗತ್ತಲ್ಲಿ ಹುಟ್ಟಿಯಾನೆ ಅಂದರೆ ಅವನಿಗೆ ಅವನ ಪ್ರಾರಬ್ಧ ಪ್ರಕಾರ ವಸತಿ ಮತ್ತು ಆಹಾರ ಇದೆ, ಅವನ ಪ್ರಾರಬ್ಧ ಪ್ರಕಾರ. ಸೊ ಅದು ಸಿಕ್ಕೇ ಸಿಗುತ್ತೆ ಅವನಿಗೆ. ಆದರೆ ನಮ್ಗೆ ಅದಿಷ್ಟ ಇಲ್ಲ. ಮತ್ತು ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಅವನು ಡಾಕ್ಟ್ರ್ ಆಗಬೇಕು ಅಂತಲೇ ನಮ್ಮ ಕಲ್ಪನೆ ಮಾಡಿಬಿಡ್ತೀವಿ ಮೊದಲು. ಬಟ್ ಅವನು ಇಂಟರಲ್ಲೇ ಫೇಲ್ ಆಗ್ತಾನೆ. ನೀನು ಸಾಫ್ಟ್ವೇರು ಇಲ್ಲ, ಡಾಕ್ಟ್ರು ಇಲ್ಲ, ಎಂಥದ್ದು ಇಲ್ಲ ಹೌದಾ? ಇಲ್ಲ, ಒಟ್ಟಿನಲ್ಲಿ ಜೀವನ ಮಾಡ್ಕೊಂಡಿದ್ದಾನೋ ಇಲ್ಲ, ಸಾಕು. ನಾವು ಅದನ್ನು ಒಪ್ಪಲ್ಲ. ಆದ ಕಾರಣ ಜ್ಞಾನಿ ಆಗಿರ್ತಕ್ಕಂಥವನು, ನಾನು ಹೇಳಿದ್ನಲ್ಲ, ಕಣ್ಣೂರಲ್ಲಿ ಯಾರೋ ಒಬ್ಬರಿದ್ದು ಸಂಬಳ ಅಂತ ಹೆಂಡತಿ ಕೈ ಕೊಟ್ಬಿಡೋರು, ನೀನು ಮಕ್ಕಳನ್ನ ಏನನ್ನ ಓದಿಸ್ಕೊ, ಅವ್ರು ಅದಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆಂದರೆ ಅವ್ರು ಏನಾಗಕ್ಕೆ ಬಂದಿರೋ ಅದೇ ಆಗ್ತಾರೆ. ಇವಳು ಎಷ್ಟು ಒದ್ದಾಡಿದ್ರು ಅವ್ರು ಅದೇ ಆಗ್ತಾರೆ. ಇನ್ನು ಅವಳ ಜೊತೆ ನಾನು ಯಾಕೆ ಒದ್ದಾಡಬೇಕು? ಒಬ್ಬರು ಒದ್ದಾಡಿದ್ರೆ ಒಳ್ಳೇದು. ಯಾಕೆ ಇವ್ರು ಇಂಜಿನಿಯರಿಂಗ್ ಕಳ್ಸೋಣ ಅಂದರೆ ಆಕೆ ಡಾಕ್ಟ್ರ್ ಅಂತಾಳೆ, ಆಕೆ ಡಾಕ್ಟ್ರ್ ಅಂದರೆ ಇವ್ರು ಇಂಜಿನಿಯರಿಂಗ್ ಅಂತಾರೆ. ಇಬ್ಬರು ಒಂದು ಅಭಿಪ್ರಾಯ ಬರೋದೇ ಇಲ್ಲ.
ಆ ಹುಡುಗಿ ಇನ್ಯಾವುದೋ ಆರ್ಕಿಟೆಕ್ಟ್ ಅಂತಾಳೆ. ಯಾರನ್ನ ಒಬ್ಬರು ಪ್ರಯತ್ನ ಮಾಡಿದ್ರೆ ಇನ್ನೊಬ್ರು ಅದಕ್ಕೆ ಎಷ್ಟು ಅಂದರೆ ಸ್ವಲ್ಪ ಕುರುಕ್ಷೇತ್ರ ಕಮ್ಮಿ ಆಗುತ್ತೆ. ಮತ್ತು ಅವ್ರು ಏನು ತಯಾರಾಗ್ತದೆ, ಅವ್ರಿಗೆ ಏನಾಗಬೇಕು ಅದೇ ಆಗ್ತದೆ. ಅದಕ್ಕೆ ಇರತಕ್ಕಂಥದ್ದನ್ನು ಜ್ಞಾನಿ ಆಗಿರ್ತಕ್ಕಂಥ ಆಸೆಗಳಿಲ್ಲ. ಅದಕ್ಕೆ ಯಾಕೆ ಆಸೆ ಇಲ್ಲ? ನಾನೇ ಆನಂದ ಸ್ವರೂಪ, ಏನಾದರೂ ಆನಂದವೇ. ಸೊ ಏನು ನಡೆದರೆ ಅದನ್ನು ಒಪ್ಕೊಳ್ತಾರೆ. ಸೊ ಮತ್ತು ಲಾಸ್ಟಲ್ಲಿ ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತ ಸಮಾಧಿಯತ ಪೂರ್ಣಾತ್ಮ ಸುಸಮೀಕ್ಷಿತಾಂ ಜಗದಿದಂ ತದ್ಬಾಧಿತಂ ದೃಶ್ಯ. ಜಗದಿದಂ ತದ್ಬಾಧಿತಂ ದೃಶ್ಯ. ಈ ಜಗತ್ ಬಾಧಿತವಾಗಿದೆ ಅನ್ನತಕ್ಕಂಥ ಚೆನ್ನಾಗಿ ಅರ್ಥ ಅಂದರೆ ಇನ್ನೇನು ಬಾಧಿತ ಅಂದರೆ ಏನು ಹೇಳಿದ್ದೆ ನಾನು? ಲಯನೂ ಅಲ್ಲ ನಾಶನೂ ಅಲ್ಲ. ಲಯನೂ ಅಲ್ಲ ನಾಶನೂ ಲಯ. ಅಲ್ಲ. ಜ್ಞಾನಿಗೆ ಜಗತ್ತು ಲಯವಾಗಲ್ಲ, ನಾಶವಾಗಲ್ಲ, ಮತ್ತು ಬಾಧಿತವಾಗುತ್ತೆ. ಅಂದರೆ ನಾಮರೂಪ ಯಾವ ರೀತಿ ಕಾಣ್ತಿದೆಯೋ ಅದೇ ರೀತಿಯೇ ಇದಿಲ್ಲ. ನಾಮರೂಪದಲ್ಲಿ ಎಲ್ಲ ಸುಳ್ಳು ಮಿಥ್ಯ, ಪರಮಾತ್ಮ ರೂಪದಲ್ಲಿ ಸತ್ಯ ಅಂದಾಗ ಅವನು ಇಂಟರ್ ಪಾಸ್ ಆದರೂ ಪರಮಾತ್ಮನೇ ಮಗ, ಫೇಲ್ ಆದರೂ ಪರಮಾತ್ಮನೇ, ಮೃಷ್ಟಾನ್ನ ಭೋಜನ ಮಾಡಿದ್ರು ಪರಮಾತ್ಮನೇ, ಇಲ್ಲ ಒಂದು ಸ್ವಲ್ಪ ಹಿಟ್ಟು ಅನ್ನ ಊಟ ಮಾಡಿದ್ರು ಪರಮಾತ್ಮನೇ. ಮತ್ತು ಇನ್ಯಾಕೆ ಬದಲಾಡಬೇಕು ಅದ? ಮತ್ತು ಅದು ಯಾವ ರೀತಿ ಆಗುತ್ತೆ? ಪ್ರಾಕ್ ಕರ್ಮ ಪ್ರವಿಲಾಪ್ಯತ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರೆ ಶರೀರಕ್ಕೆ ಪ್ರಾರಬ್ಧ ಅನ್ನತಕ್ಕ ಏನಿದೆಯೋ ಅದನ್ನು ಸವಿಸ್ಬೇಕು. ಪ್ರಾಕ್ ಕರ್ಮ ಪ್ರವಿಲಾಪ್ಯತ ಅಂತ. ಈ ಶರೀರದ ಕರ್ಮ ಅನ್ನತಕ್ಕ ಸ್ವಲ್ಪ ಭಾಳಷ್ಟು ಆಳವಾಗಿ ವಿಚಾರ ಮಾಡಿದ್ರೆ, ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಅವರು ಇದನ್ನು ಪೂರ್ವಜನ್ಮ ಒಪ್ಪಲ್ಲ. ಪೂರ್ವಜನ್ಮ ಒಪ್ಪಲ್ಲ ಅವರು. ಪರಮಾತ್ಮವೇ ನೀನು ಸೃಷ್ಟಿ ಮಾಡಿಯಾನೆ. ಕುರಾನ್ ಯಾವ ರೀತಿ ಹೇಳುತ್ತೋ, ಕುರಾನ್ ಯಾವ ರೀತಿ ಹೇಳುತ್ತೋ ಆ ರೀತಿ ಜೀವನ ಮಾಡಿದ್ರೆ ಶಾಶ್ವತ ಅಂತ ಸ್ವರ್ಗಕ್ಕೆ ಹೋಗ್ತೀಯ, ಇಲ್ಲ ಅಂದರೆ ಶಾಶ್ವತ ಅಂತ ನರಕಕ್ಕೆ ಹೋಗ್ತೀಯ ಅಷ್ಟೇ. ಇನ್ನು ಮತ್ತೆ ಪೂರ್ವ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಇದೊಂದು ಜನ್ಮನೇ ದೇವ್ರು ಕೊಟ್ಟಿಯಾನೆ. ನೀನು ಕುರಾನ್ ಪ್ರಕಾರ ಜೀವನ ಮಾಡಿದ್ರೆ ಸ್ವರ್ಗ, ಇಲ್ಲ ಅಂದರೆ ನರಕ ಅಂತ. ಕ್ರಿಶ್ಚಿಯನ್ಸು ಅದೇ ಹೇಳ್ತಾರೆ, ಬೈಬಲ್ ಪ್ರಕಾರ ಜೀವನ ಮಾಡಿದ್ರೆ ಸ್ವರ್ಗ, ಇಲ್ಲ ಅಂದರೆ ನರಕ ಅಂತ ಅಲ್ಲ. ಆದರೆ ಇದನ್ನು ನಾವು ಒಪ್ಕೋಬೋದಿಲ್ಲ. ದೇವ್ರು ಸೃಷ್ಟಿ ಮಾಡಿದ್ದಾನೆ, ವೇದಗಳು ಯಾವ ರೀತಿ ಹೇಳುತ್ತೋ ಆ ರೀತಿ ಜೀವನ ಮಾಡೋ ಸ್ವರ್ಗಕ್ಕೆ ಹೋಗ್ತೀಯ, ಇಲ್ಲ ನರಕಕ್ಕೆ ಹೋಗ್ತೀಯ ಅಂತ ಹೇಳ್ಬೋದಲ್ಲ. ಇಷ್ಟೇ. ಪೂರ್ವಜನ್ಮ ಯಾಕೆ ತೊಗೊಂಬಂದರು ಅಂದರೆ, ಈಗ ಒಂದು ಪ್ರಶ್ನೆ ಹಾಕೋಣ. ಈ ಜಗತ್ತು ಎಲ್ಲರೂ ಒಂದೇ ಸಮ ಇಲ್ಲ, ಹೌದಾ? ಒಬ್ಬರು ಒಂಥರ ಇದ್ದಾರೆ. ಶಾರೀರಿಕವಾಗಿ ಒಂಥರ ಇದೆ, ಎಲ್ಲರೂ ಒಂದೇ ಸಮ ಇಲ್ಲ. ಬುದ್ಧಿಪೂರ್ವಕವಾಗಿ ಎಲ್ಲರೂ ಒಂದೇ ಸಮ ಇಲ್ಲ. ಆರ್ಥಿಕ ಪರಿಸ್ಥಿತಿ ತಗೊಂಡ್ರೆ ಎಲ್ಲರೂ ಒಂದೇ ರೀತಿ ಅನುಭವಿಸ್ತಾ ಇಲ್ಲ. ಯಾಕೆ ಇಷ್ಟು ಭೇದ ಮಾಡ್ದ? ಪರಮಾತ್ಮ ಸೃಷ್ಟಿ ಮಾಡಿದ್ಮೇಲೆ ಯಾಕೆ ಇಷ್ಟು ಭೇದ ಮಾಡ್ದ ಅಂದರೆ, ಇವಾಗ ಅವ್ರ ಪ್ರಕಾರ ನೀನು ಕೇಳೋ ಹಾಗಿಲ್ಲ, ಪರಮಾತ್ಮ ಇಷ್ಟ, ಅವನು ಹೇಗೆ ಬೇಕಾದ್ರೂ ಮಾಡ್ತಾನೆ, ನೀನು ಅವನು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತಾರೆ. ಆ ಅಲ್ಲ ನಮ್ಮ ಮುಂದೆ ಕಾಣಲ್ಲ ಆದ ಕಾರಣ ಈ ಆನ್ಸರ್ ಹೇಳ್ಕೊಂಡು ತಿರುಗ್ಬೋದು. ಒಂದು ವೇಳೆ ಆ ದೇವ್ರು ನಮ್ಮ ಮುಂದೆ ಕಾಣಿಸ್ಕೊಂಡ ಅಂತ ಇಟ್ಕೊಳ್ಳಿ, ಬಸ್ ಸ್ಟ್ಯಾಂಡಲ್ಲಿ ಏನು ಮಾಡ್ತಾರೆ ಜನ? ಹಿಡೀರಿ, ಅವನು ಹಿಡೀರಿ ಮೊದಲು ಹಿಡೀರಿ ಅಂತ ಹಿಡಿದು ನಿಲ್ಲಿಸಿ, ಯಾಕೆ ಸೃಷ್ಟಿ ಮಾಡಿದೆ, ನನ್ನ ಯಾಕೆ ಈ ರೀತಿ ಮಾಡಿದೆ, ಅವ್ರನ್ನ ಯಾಕೆ ಆ ರೀತಿ ಮಾಡಿದ್ಯಾ, ಏನು ಬೊಗಳು ಮುಂಚೆ ನನ್ನ ಇಷ್ಟ ಅಂದರೆ ಅಲ್ಲೂ ದೂಸಿಬಿಡ್ತಾರೆ. ಕೋರ್ಟಲ್ಲಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾರೆ, ಇವನ್ ಕಸ್ಟಡಿನಲ್ಲಿ ಇಟ್ಟಿರಿ, ಯಾರನ್ನ ಆಮೇಲೆ ನಿಶ್ಚಯ ಮಾಡೋಣ ಅಂತಾರೆ. ವಿವೇಕಕ್ಕೆ ಹೊಂದಲ್ಲ ಅದು, ಯಾಕೆ ಈ ರೀತಿ ಮಾಡ್ದೆ ಅಂತ. ಅದಕ್ಕೆ ಈ ವೈವಿಧ್ಯತೆ ಯಾಕಪ್ಪ ಬಂತು ಅಂದರೆ, ನಮ್ಮ ವೈದಿಕ ವೇದ ಸಂಪ್ರದಾಯದಲ್ಲಿ ಪೂರ್ವಜನ್ಮ ಅಂತಾರೆ, ಹೌದಾ? ಅವಾಗ ನಾವೇನು ಮಾಡ್ತೀವಿ, ಆಯಿತು ಪೂರ್ವಜನ್ಮ ಅಂದರೆ ಇನ್ನೇನು ಮಾಡೋದು, ಕರ್ಮ ಅನುಭವಿಸ್ಬೇಕು ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಸರಿ, ಅದೊಂದು ಸಮಾಧಾನ. ಇಲ್ಲ ಒಂದು ವೇಳೆ ವಿವೇಕ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಈ ಶರೀರ ಬರಬೇಕಾದ್ರೆ ಅನಂತಪುರದಲ್ಲಿ ಒಬ್ಬ ಮುದುಕಿ ವೃದ್ಧಾಶ್ರಮದಲ್ಲಿದ್ದಾರೆ. ನಿಜವಾಗಿ ವಯಸ್ಸಾದವರು ಆ ಮನೆಗಳಲ್ಲಿದ್ದರೂ ಏನೋ ಹೊಡೆದಾಡ್ತಾರೆ ಆ ಮಗ ಸೊಸೆ ಹತ್ರ. ಮಗ ಸೊಸೆ ಸರಿ ಇಲ್ಲ, ಸರಿ ಇದಕ್ಕೆ ಹೋದರು, ಯಾವುದೋ ವೃದ್ಧಾಶ್ರಮಕ್ಕೆ. ಇವಾಗ ಎಲ್ಲ ನೀವಾಗಿ ನಗ್ತಾ ಇರಬೇಕು, ಹೊಡ ಇಲ್ಲ ಅವರೆಲ್ಲ ಹೊಡೆದಾಡ್ತಾರೆ ಒಬ್ರಿಗೊಬ್ರು. ಅಲ್ಲಾದರೆ ಎಲ್ಲ ವೃದ್ಧಾಶ್ರಮಗಳಿಗೂ ಅಷ್ಟೇ.
ಅವರೇ ಹೊಡೆದಾಡ್ತಾರೆ. ಒಬ್ಬ ಮುದುಕಿ ನಾನೊಂದು ವಾರ ಇದ್ದೆ ವೃದ್ಧಾಶ್ರಮದಲ್ಲಿ. ಅಲ್ಲೇ ಇದ್ದು ಬೆಳಿಗ್ಗೆ ಹೊತ್ತು ಅಲ್ಲೇ ಪ್ರವಚನ ಮಾಡ್ತಿದ್ದೆ. ಆ ಮುದುಕಿ ಪ್ರವಚನಕ್ಕೂ ಬರ್ತಿರ್ಲಿಲ್ಲ, ನನಗೂ ನಮಸ್ಕಾರ ಅನ್ನಲಿಲ್ಲ. ಏನೋ 2ನೇ ಮಾಡಿಯಿಂದ ದಡ ಇಳಿದೋಗೋದು, ಮತ್ತೆ ಹತ್ತೋದು, ಮತ್ತೆ ಇಳಿದೋಗೋದು, ಹತ್ತೋದು ಇದೇ ಮಾಡ್ತಿತ್ತು. ಏನೋ ಬಿಡು ಅಂತ ಸುಮ್ಮನಿದ್ದೆ. ಒಂದು ದಿವಸ ಬಂತು ನನ್ನ ರೂಮ್ಗೆ, ಈ దేవుడు ఎందుకు సృష్టి చేసినాడు, సృష్టి చేసినాడు సరే నన్నెందుకు సృష్టి చేసినాడు, నన్నెందుకు సృష్టి చేసినాడే. తల్లిదండ్రులతో ఉన్నప్పుడు బాధ, పోన్లే వాళ్ళ బాధ తప్పించుకుందామని పెళ్లి చేసుకున్నాడు, అప్పుడు కూడా బాధ. పోనీ ఆయన ఇంకొక అమ్మాయితో ఏదో వ్యవహారం చేస్తున్నాడు, పోన్లే వీడు కూడా బాధ అని ఆయన్ని వదిలేసి ఈ వృద్ధాశ్రమానికి వస్తే ఇక్కడ కూడా బాధ. ఈ వృద్ధాశ్రమంలో ఉన్నారే వీళ్ళంతా సూర్యకాంతంలే. ಸೂರ್ಯಕಾಂತ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲ, ತೆಲುಗಿನಲ್ಲಿ ಒಬ್ಬ ಫಿಲ್ಮ್ ಆ್ಯಕ್ಟ್ರೆಸ್ ಇದ್ದು ಸೂರ್ಯಕಾಂತಂ ಅಂತ. ಅತ್ತೆ ಪಾತ್ರನ ಭಾಳಷ್ಟು ಚೆನ್ನಾಗಿ ಮಾಡೋರು. ಆಂಧ್ರ ಅಭಿಮಾನ ಅತ್ತ ಅನ್ನೋರು ಆಕೆಗೆ. ಆಕೆ ಅತ್ತೆ ಅಂದರೆ ಹೇಗಿರ್ತಾರೆ ಅಂದರೆ ಸೂರ್ಯಕಾಂತವನ್ನೇ ನೋಡಬೇಕು. వీళ్ళందరూ సూర్యకాంతంలే. ఇట్లా వాళ్ళంతా ఎందుకు సృష్టి చేస్తాడు, ನಿಜವಲ್ಲ. ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಆಗೋಲ್ಲ. ಅದಕ್ಕೇನು ಮಾಡಿದ್ರು, ಪೂರ್ವಜನ್ಮ ಕರ್ಮ ಅಂದರು. ಹಾಗಿದ್ಮೇಲೆ ಈ ಶರೀರ ಬರಬೇಕಾದ್ರೆ ಹಿಂದಿನ ಕರ್ಮ, ಆ ಕರ್ಮ ಬರಬೇಕಾದ್ರೆ ಅದು ಹಿಂದಿನ ಶರೀರ, ಆ ಶರೀರ ಬರಬೇಕಾದ್ರೆ ಹಿಂದಿನ ಕರ್ಮ. ಮೊದಲು ಯಾವುದಿತ್ತು, ಕರ್ಮ ಇತ್ತು, ಶರೀರ ಇತ್ತು. ಏನು ಹೇಳಿ? ಕರ್ಮ ಇತ್ತು ಅನ್ನೋದಾದರೆ ಅದಕ್ಕೆ ಮುಂಚೆ ಶರೀರ ಇರಬೇಕಲ್ಲ, ಕರ್ಮ ಬರಬೇಕಾದ್ರೆ ಯಾವುದು ನಿಶ್ಚಯ ಮಾಡೋಕ್ಕಾಗಲ್ಲ. ಅದಕ್ಕೇನು ಹೇಳ್ತಾರೆ, ಅನಾದಿ ಅಂತಾರೆ. ಅಂದರೆ ಪ್ರಾರಂಭ ಆಗಿದ್ದಲ್ಲ ಇದು ಅಂತಾರೆ. ಪ್ರಾರಂಭ ಆಗಿಲ್ಲ ಇದೇ ಅಂತಾರೆ. ಕರ್ಮದಿಂದ ಶರೀರ ಪ್ರಾರಂಭ ಆಗುತ್ತೆ, ಶರೀರದಿಂದ ಕರ್ಮ ಪ್ರಾರಂಭ ಆಗುತ್ತೆ ಅಂತ ಹೇಳ್ತೀಯ. ಯಾವುದು ಮೊದಲು ಅಂದರೆ ಅನಾದಿ ಅಂತೀಯ. ನೀನು ಆನ್ಸರ್ ಸರಿ ಇಲ್ಲ ಅಂದಾಗ ಬೀಜಾಂಕುರ ನ್ಯಾಯವತ್ತು ಅಂತಾರೆ. ಬೀಜ ಮತ್ತು ಅಂಕುರ ಯಾವುದು ಮೊದಲು ಹೇಳೋಕ್ಕಾಗಲ್ಲ. ಅದೇ ರೀತಿ ಇದು ಒಂದು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ತಂದು ತೋರಿಸ್ತೀಯ, ಹಾಗೂ ಪರಿಹಾರ ಆಯಿತು. ನಾವು ಬೀಜ ಅಂಕುರದಂತೆ ಅಂದರೆ ಆಗಲಿ ಬಿಡಿ ಅಂದ್ಬಿಡ್ತೀವಿ, ಅಲ್ಲ? ಸಮಸ್ಯೆ ಪರಿಹಾರ ಆಯಿತು. ಒಂದು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ತಂದಿಟ್ರು ಅಷ್ಟೇ. ಪೂರ್ವದಲ್ಲಿ ಜಾರಹಳ್ಳಿ ಅಂತ ಒಂದು ಕಡೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದ. ಸರಿ, ಅದು ಯಾವುದೋ ಒಂದು ಹುಡುಗಿನ ಲವ್ ಮಾಡಿದ್ದ. ಅದು ಏನಾಯಿತು, ಕೊನೆಗೆ ಸಾಯಿಸಿಬಿಟ್ಟು ಆ ಹೆಣನ ಒಂದು ಟ್ಯಾಕ್ಸಿನಲ್ಲಿ ಹಾಕಿ ಬೃಂದಾವನ ಒಂದು ಪೆಟ್ಟಿಗೆನಲ್ಲಿ ಹಾಕಿ ಟ್ಯಾಕ್ಸಿನಲ್ಲಿ ತೊಗೊಂಡೋಗಿ ಬೃಂದಾವನ ಎಕ್ಸ್ಪ್ರೆಸ್ಸಲ್ಲಿ ಇಟ್ಬಿಟ್ಟ. ಮಡ್ರಾಸ್ ಹೊರಟೋಯ್ತದು. ಎಲ್ಲ ಇಳಿದೋದ್ರು, ಆ ಬಾಕ್ಸ್ ಮಾತ್ರ ಅಲ್ಲೇ ಇತ್ತು. ಕೊನೆಗೆ ಪೊಲೀಸ್ನವ್ರು ತೊಗೊಂಡು ಓಪನ್ ಮಾಡಿ ನೋಡಿದ್ರೆ ಯಾವುದೋ ಹೆಣ ಇದೆ. ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿದ್ರು. ಆ ಟ್ಯಾಕ್ಸಿಯನ್ನು ಹಿಡ್ಕೊಂಡ್ರು. ಹೇಗೋ ಎಲ್ಲಿಂದ ತಂದೆ, ಗೋಕುಲ್ ಎಕ್ಸ್ಟೆನ್ಷನಿಂದ ತಂದೆ ಅಂದರು. ಸರಿ, ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಯಾರಿದ್ರು, ಆ ರೂಮಿಂದ ಈ ರೂಮಿಂದ ತೊಗೊಂಡೋದ್ವಿ. ಯಾರಿದ್ರು ಅಂದರೆ ಅವನು ಸ್ಟೇಟ್ ಬ್ಯಾಂಕ್ ಎಂಪ್ಲಾಯ್ ಕೆಲಸ ಮಾಡೋನಿದ್ದ. ಒಟ್ಟಿನಲ್ಲಿ ಅವನು ಅರೆಸ್ಟ್ ಮಾಡಿದ್ರೆ ಕೇಸ್ ಆಯಿತು. ಯಾಕೆ ಒಂದು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ತೋರಿಸಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ. ಸೊ ಕೊನೆಗೇನಾಯಿತು, ಆ ಲಾಯರ್ ಏನು ಮಾಡ್ದ, ಆ ಹುಡುಗಿ ಮೇಲೆ ಏನೇನು ಚಿಹ್ನೆಗಳಿತ್ತು, ಮಾರ್ಕ್ ಇತ್ತು ಅಂತ ಅವ್ರ ತಂದೆನ ಕರೆದು ಕೇಳಿದ್ರು. ಈ ತಂದೆ ಆ ಹುಡುಗಿ ಶರೀರ ಎಲ್ಲಿ ನೋಡಿರ್ತಾರೆ, ಎಲ್ಲೆಲ್ಲಿ ಮಾರ್ಕ್ ಇತ್ತು ಅಂತ ಯಾರು ಮಾರ್ಕ್ ಮಾಡ್ಕೊಂಡಿರ್ತಾರೆ, ಅವರೇನೋ ಒಂದು ಕೆಲವು ಹೇಳಿದ್ರು. ಮತ್ತು ಈ ಹಣದ ಮೇಲೆ ಏನು ಮಾರ್ಕ್ ಇತ್ತೋ ಅದು ಅವ್ರ ತಂದೆ ಹೇಳಿದ್ದು ಎರಡು ಟ್ಯಾಲಿ ಆಗಲಿಲ್ಲ. ಅದಕ್ಕೋಸ್ಕರ ಸತ್ತಿರೋ ಹುಡುಗಿ ಅದಲ್ಲ, ಇನ್ಯಾವುದೋ ಬೇರೆ ಹುಡುಗಿ ಸತ್ತಿದೆ. ಆದ ಕಾರಣ ಆ ಹುಡುಗಿ ಸತ್ತಿರೋಳು ಎಲ್ಲಿದ್ದಾಳೋ ಗೊತ್ತಿಲ್ಲ. ಸೊ ಇವಾಗ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹುಡುಕಬೇಕು, ಈ ಸತ್ತಿರೋ ಹುಡುಗಿ ಯಾರು ಅಂತ ಕಂಡುಹಿಡಿಬೇಕು. ಆಮೇಲೆ ಮುಂದಕ್ಕೆ ಕೇಸ್ ಹೋಗುತ್ತೆ ಅಂದರು. ಅಂದರೆ ಒಂದು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ತಂದಿಟ್ಬಿಟ್ರೆ ಸರಿ ಹೋಗಲ್ಲ. ಅದೇ ರೀತಿ ಬೀಜಾಂಕರವತ್ತಂದರೆ ಇಲ್ಲೇ ಸಮಸ್ಯೆ ಇದೆ, ಕರ್ಮ ಮೊದಲು ಶರೀರ ಮೊದಲು ಅಂತ. ಮತ್ತು ಅಲ್ಲಿ ಬೀಜ ಮೊದಲು ವೃಕ್ಷ ಮೊದಲು ಅಂತ ತೊಗೊಂಬಂದರೆ ಸಮಸ್ಯೆ ಪರಿಹಾರ ಆಯಿತು, ಅದು ಸರಿ ಇಲ್ಲ. ಅದಕ್ಕೆ ಇನ್ನೊಂದು ಸಮಾಧಾನ ಹೇಳ್ತಾರೆ. ಎತ್ತಿಗೆ ಇದೆಲ್ಲ ಗೌಡಪಾದ ಕಾರಿಕೆಯಲ್ಲಿ ವಿವೇಕ ಮಾಡ್ತಾರೆ ಗೌಡಪಾದಾಚಾರ್ಯರು. ಎತ್ತಿಗೆ ಕೊಂಬುಗಳು ಎರಡು ಯಾವ ರೀತಿ ಬರುತ್ತೋ ಅದೇ ರೀತಿ ಕರ್ಮ ಮತ್ತು ಶರೀರ ಒಟ್ಟಿಗೆ ಬರುತ್ತೆ ಅಂತ. ಹಾಗಿದ್ಮೇಲೆ ಈ ಕೊಂಬಕ್ಕೆ ಕಾರಣ, ಈ ಕೊಂಬಿಗೆ ಕಾರಣ, ಈ ಕೊಂಬಿಂದ ಈ ಕೊಂಬಂತು, ಈ ಕೊಂಬಿಂದ ಈ ಕೊಂಬಂತು ಅಂತ ಹೇಳ್ತೀವ.
ಇಲ್ಲ. ಅದೇ ರೀತಿ ಕರ್ಮದಿಂದ ಶರೀರ ಕರ್ಮ ಅಂತ ಹೇಳಬೇಡ. ಅವಾಗ ನಿನ್ನ ಕರ್ಮ ತೇರಿನೇ ಬಿದ್ದೋಗುತ್ತೆ. ಆವಾಗ ಅದೇನು ನೀವೇ ಹೇಳಿ ಅಂತ ಗೌಡಪಾದಾಚಾರ್ಯ ಕರ್ಮಕಾಂಡಿ ಅವಾಗ ಹೇಳ್ತಾರೆ, ಈ ವೈವಿಧ್ಯತೆಗೆ ಒಂದು ಅಕೌಂಟ್ ಮಾಡಲಿಕ್ಕೋಸ್ಕರ ಪೂರ್ವಜನ್ಮ ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ವಿವೇಕ ಮಾಡಿದ್ರೆ ಮೊಟ್ಟ ಈ ಜನ್ಮ ಇದೆಯಾ ಯೋಚನೆ ಮಾಡು. ಈ ಶರೀರ ಅನ್ನೋ ಸತ್ಯವೋ ಇದೇ ನೀನು ಅನ್ನೋದು ಯೋಚನೆ ಮಾಡು ಅಂದ್ಬಿಟ್ಟು ಉಪದೇಶ ಉನ್ನತಕ್ಕೆ ತೊಗೊಂಡೋಗಿ ಇದೇ ಸೃಷ್ಟಿಯಾಗಿಲ್ಲ, ಇದೇ ಜನ್ಮವೇ ಇಲ್ಲ, ಇನ್ನು ಪೂರ್ವ ಜನ್ಮದ ಪ್ರಶ್ನೆನೇ ಇಲ್ಲ ಅಂತ ತೆಗೆದುಹಾಕ್ಬಿಡ್ತಾರೆ. ಸೊ ಜ್ಞಾನಿಗೆ ಇದೆಲ್ಲ ಅರ್ಥ ಆಗಿರುತ್ತೆ. ಆದರೆ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಒಂದು ಶರೀರ ಅನ್ನತಕ್ಕಂಥದ್ದಿದೆ, ಅವರು ಒದ್ದಾಡ್ತಿದ್ದಾರೆ ಅಂದಾಗ ಜ್ಞಾನಿ ಯಾವ ರೀತಿ ತಗೊಳ್ತಾನೆ? ಅವನ ದೃಷ್ಟಿನಲ್ಲಿ ಪ್ರಾರಬ್ಧ ಇಲ್ಲ, ಆದರೆ ವ್ಯವಹಾರ ದೃಷ್ಟಿಯಿಂದ ಮತ್ತೆ ಪ್ರಾರಬ್ಧ ಏನಿದೆ ಶರೀರ ಪ್ರಾರಬ್ಧ ಆ ರೀತಿ ನಡೆಯುತ್ತೆ ಅಂದ್ಬಿಟ್ಟು ಸಂತೋಷವಾಗಿ ಪ್ರಾಕರ್ಮ ಪ್ರವಿಲಾಪ್ಯತ ಚಿತಿಬಲಾತ್ ನಾಪ್ಯುತ್ತರೈ ಶ್ಲಿಷ್ಯತ ಪ್ರಾರಬ್ಧಂತೂ ಈಗ ಭುಜ್ಯತ. ಪ್ರಾರಬ್ಧ ಅನ್ನತಕ್ಕಂಥದ್ದನ್ನು ಅನುಭವಿಸ್ಬಿಡು. ಈ ಶರೀರ ಯಾವ ರೀತಿ ಇರುತ್ತೆಯೋ ಆ ರೀತಿ ಅನುಭವಿಸು. ಅದಕ್ಕೆ ಶರೀರ ಏನು ಅನುಭವಿಸ್ಬೇಕಾಗಿದೆಯೋ ಈ ಶರೀರ ಬಂದಿರತಕ್ಕಂಥದ್ದೇ ಸಂಚಿತ ಕರ್ಮಗಳಲ್ಲಿ ಕೆಲವು ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಸಂಚಿತ ಕರ್ಮಗಳಲ್ಲಿ ಕೆಲವು ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಕರ್ಮ ಫಲವನ್ನು ಅನುಭವಿಸ್ಲಿಕ್ಕೆ ಈ ಶರೀರ ಬಂದಿರೋದು, ಹೌದಾ? ಸೊ ಅದು ಸಾಯೋದು ಕೂಡ ತಾಯಿ ಗರ್ಭದಲ್ಲಿರಬೇಕಾದ್ರೆ ಯಾವ ವಯಸ್ಸು ಸಾಯಬೇಕು, ಯಾವ ರೀತಿ ಸಾಯಬೇಕು ಅನ್ನೋದು ನಿಶ್ಚಯ ಆಗ್ಬಿಟ್ಟಿರುತ್ತಂತೆ. ಆಯು ವಿತ್ತ ಕರ್ಮ ವಿದ್ಯಾ ನಿಧನ. ಆಯು ಈ ಜಗತ್ತಿಗೆ ಹೋದರೆ ಎಷ್ಟು ವರ್ಷ ಬದುಕಿರಬೇಕು ಅನ್ನೋದು ಆಯು. ವಿತ್ತ ಎಷ್ಟು ದುಡ್ಡನ್ನು ಅನುಭವಿಸ್ಬೇಕು. ಕರ್ಮ ಏನು ಕರ್ಮ ಮಾಡಬೇಕು, ಲಾಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಏನು ಮಾಡಬೇಕು ಅನ್ನೋದು ಆಯು ವಿತ್ತ ಕರ್ಮ. ವಿದ್ಯೆ ಎಷ್ಟು ವಿದ್ಯೆ ಕಲಿಬೇಕು, ಏನು ವಿದ್ಯೆ ಕಲಿಬೇಕು. ಮತ್ತು ನಿಧನ ಮರಣ ಯಾವ ರೀತಿ ಯಾವಾಗ ಬರಬೇಕು. ಇದೆಲ್ಲ ತಾಯಿ ಗರ್ಭದಲ್ಲಿದ್ದರೆ ನಿಶ್ಚಯ ಆಗ್ಬಿಡುತ್ತಂತೆ. ಆದ ಕಾರಣ ಆ ಶರೀರ ಅಂತಕ್ಕ ಏನು ಅನುಭವಿಸ್ಬೇಕಾದ್ರೆ ಅದು ತಕ್ಕ ಇರುತ್ತದು ಅಂದ್ಬಿಟ್ಟು ಆ ಪ್ರಾರಬ್ಧನ ಸಂತೋಷವಾಗಿ ಅನುಭವಿಸ್ತಾರೆ. ಪ್ರಾರಬ್ಧ ಆಯು ವಿತ್ತ ಕರ್ಮ ವಿದ್ಯೆ ನಿಧನ. ಪಂಚೈತಾನಿ ವಿನಿಶ್ಚಯಂತೆ ಗರ್ಭಸ್ಥೈವ ಶರೀರನ ಅಂತ ಒಂದು ವಾಕ್ಯ ಇದೆ. ಗರ್ಭದಲ್ಲಿರ್ಬೇಕಾದ್ರೆ ಇವಾಗ ಇದು ನಿಶ್ಚಯ ಆಗ್ಬಿಟ್ಟಿರುತ್ತೆ, ಇನ್ನು ಅದನ್ನೇನು ಬದಲಾಯಿಸ್ಲಿಕ್ಕಾಗಲ್ಲ. ಆಯು ಅಂದರೆ ಎಷ್ಟು ವರ್ಷ ಬದುಕಿರಬೇಕು, ಆಯಸ್ಸು ಇಷ್ಟು ವರ್ಷ ಇರಬೇಕು ಅನ್ನೋತಕ್ಕ ನಿಶ್ಚಯ ಆಗ್ಬಿಟ್ಟಿರುತ್ತೆ. ಆಯು ಕರ್ಮ ವಿದ್ಯೆ ನಿಧನ ಇದು, ಹೌದಾ? ಹಾಂ, ವಿತ್ತ ಅಂದರೆ ದುಡ್ಡು. ಎಷ್ಟು ಏನು ಭೋಗ ಅನುಭವಿಸ್ಬೇಕು, ದುಡ್ಡು ಎಷ್ಟೋ ಇರ್ಬೋದು, ಅದು ಅನುಭವಿಸೋದು ಎಷ್ಟು. ಇವಾಗ ಅರ್ಥ ಆಗಲಿಕ್ಕೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಯಾವ 5 ಸ್ಟಾರ್ ಹೋಟ್ಲಲ್ಲಿ ಹೇಳ್ಕೊಡೋದು ಅವ್ರ ಸ್ಟ್ಯಾಂಡರ್ಡ್ ಪ್ರಕಾರ. ಆದರೆ ಮಲಗಿಕೊಳ್ಳೋದು ಮಾತ್ರ ಚಾಪೆ ಮೇಲೆ ಅಂತೆ, ಮಂಚಿನ ಮಲಗಲಿಕ್ಕಾಗಲ್ಲ, ಏನೋ ಬೆನ್ನೋ ಎಂಥದ್ದು ಇದೆ. ಅಬ್ದುಲ್ ಕಲಾಂ ಅದೇ ಸಿಂಪ್ಲಿಸಿಟಿನ ಏನೋ ಒಂದು ರಾಮಾಯಣ ಇತ್ತು, ಅವನು ಅಷ್ಟೇ, ಅದ್ಯಾವುದು ಕೋದಿ ಮೇಲೆ ಮಲಗ್ತಾನಂತೆ. ಯಾಕೆ? ಪ್ರಾರಂಭ ಅಷ್ಟೇ, ಎಷ್ಟಿದ್ರೂ ಅಷ್ಟೇ. ಆದ ಕಾರಣ ಜ್ಞಾನಿ ಆಗಿರ್ತಕ್ಕಂಥ ಆ ಶರೀರ ಯಾವ ರೀತಿ ಇದೆ ಆ ರೀತಿ ಒಪ್ಕೊಂಡು ಸಂತೋಷವಾಗಿರ್ತಾನೆ. ಪಂಚೈತಾನಿ ವಿನಿಶ್ಚಂತೆ ಗರ್ಭಸ್ಥೈವ ಶರೀರಿನ. ಅವು 5 ಬರ್ಕೊಳ್ಳಿ ಸಾಕು. ಆಯು ವಿತ್ತ ಕರ್ಮ ವಿದ್ಯಾ ನಿಧನ, ಅದು 5 ನೋಟ್ ಮಾಡ್ಕೊಂಡು ಸಾಕು. ಸೊ ಪ್ರಾರಬ್ಧಂತೂ ಬುದ್ಧಿತ, ಪ್ರಾರಬ್ಧವನ್ನು ಇಲ್ಲೇ ಅನುಭವಿಸ್ಬಿಡು. ಅದನ್ನು ಏನು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಒಂದು ವೇಳೆ ತಪ್ಪಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟರು ಅದು ಬಿಡೋಲ್ಲ. ಎಲ್ಲೋ ಈ ರೀಸೆಂಟಾಗಿ
ಬರ್ತೀರ ಒಳಗಡೆಗೆ ಬನ್ನಿ. ರೀಸೆಂಟಾಗಿ ಸ್ವಲ್ಪ ಒಂದು 4-5 ತಿಂಗಳಾಗಿರ್ಬೋದು, ಆ ವಿಶಾಖಪಟ್ಟಣದ ಹತ್ರ ಒಂದು ಬ್ರಿಡ್ಜ್ ಇದೆ, ಗೋದಾವರಿ ನದಿಗೆ ಬ್ರಿಡ್ಜ್ ಕಟ್ಟ್ಯಾರ. ಅದು ಯಾರೋ ಒಬ್ಬ ಇವನ ಗಂಡನ ಹತ್ರ ಜೀವನ ಮಾಡೋಕ್ಕಾಗಲ್ಲ, ಭಾಳ ಕುಡುಕ ಏನೋ ಹೊತ್ತಿನಲ್ಲಿ ಸಾಕಿ ಶರೀರ ಸಾಕು ಮಾಡೋಣ ಅಂತ ಆ ಬ್ರಿಡ್ಜಿಂದ ಕೆಳಗಡೆ ಬಿದ್ದರು ನದಿನಲ್ಲಿ. ಆ ಪ್ರವಾಹದಲ್ಲಿ ಬೀಳಲಿಲ್ಲ, ಪಕ್ಕದಲ್ಲಿ ಕೆಸರಲ್ಲಿ ಬಿದ್ದರು. ಆ ಕೆಸರಲ್ಲಿ ಬಿದ್ದ ಕಾರಣ ಮ್ಯಾಲಿಂದ ಬಿದ್ದ ಫೋರ್ಸ್ಗೆ ಶರೀರ ಕೆಸರಲ್ಲಿ ಹೊಟ್ಟೋಯ್ತು, ಇಲ್ಲಿಂದ ತನಕ ಹೋಯ್ತು. 2 ದಿವಸ ಅಲ್ಲೇ ಇದ್ಲು. ಇವಾಗ ಈ ಕಷ್ಟ ತಪ್ಪಿಸ್ಕೋಬೇಕು ಅಂತ ಎಲ್ಲಿ ಸಿಗಾಕೊಂಡ್ಲು, ಅಲ್ಲಿ ಸಿಗಾಕೊಂಡ್ಲು. ಸರಿ, 2 ದಿವಸ ಆದಮೇಲೆ ಅದಾರ ಮೀನು ಹಿಡಿಯೋರು ಬಂದರು. ನೋಡಿದ್ರು, ದೂರದಿಂದ ನೋಡಿದ್ರೆ ಕಣ್ಣಲ್ಲಿ ಬಿಡ್ತಿದ್ದಾರೆ, ಅಲ್ಲಿ ಕಾಣುತ್ತೆ, ಇದು ಯಾವುದೋ ದೆವ್ವ ಇದೆ ಇಲ್ಲಿ ಬಟ್ ಅವರು ಓಡಿದ್ರೆ ಇದಕ್ಕೆ ಕರೆದ್ಲು, ತಲೆ ಆಡಿಸಿ, ಏನು ಕರೀತಿದ್ದಾರೆ, ತಲೆ ಆಡಿಸ್ತಿದ್ದಾರೆ ಅಂತ ಮತ್ತೆ ಬಂದು ಸ್ವಲ್ಪ ಧೈರ್ಯ ಮಾಡಿ ಬಂದು ನೋಡಿದ್ರೆ ಶರೀರ ಪೂರ ಹೋಗ್ಬಿಟ್ಟಿದೆ. ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು, 2-3 ಜನ ಆಗಲಿಲ್ಲ. ಕೊನೆಗೆ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು, ಈ ಥರ ಇದೆ ಅಂತ. ಪೊಲೀಸ್ನವ್ರು ಬಂದು ಆಕೆನ ಮೇಲಕ್ಕೆ ತೆಗೆದ್ರೆ ಸೊಂಟ ಮುರಿದಿದೆ, ಕಾಲುಗಳು ಮುರಿದಿದೆ, ತೊಗೊಂಡವ್ರು ರಾಜಮಂಡ್ರಿ ಆಸ್ಪತ್ರೆಗೆ ಸೇರಿಸಿದ್ರು. ಆಮೇಲೆ ಏನಾಯ್ತು ಗೊತ್ತಿಲ್ಲ. ಸೊ ಪ್ರಾರಬ್ಧ ಅನ್ನತಕ್ಕಂಥ ಏನು ಇನ್ನೊಬ್ಬ ಬಾಕಿ ಅದೇ ದೈವ ಪ್ರಾರಬ್ಧ ಇದ್ರ ಪ್ರಕಾರ ನಡೆಯುತ್ತೆ ಅನ್ನೋಕ್ಕೆ. ಇನ್ನೊಬ್ಬಾಕಿ ಟ್ರೈನಲ್ಲಿ ಹೋಗ್ತಿದ್ದಾರೆ, ಪ್ರೆಗ್ನೆನ್ಸಿನಲ್ಲಿದ್ದಾರೆ, ಟ್ರೈನಲ್ಲಿ ಹೋಗ್ತಿದ್ದಾರೆ, ಮತ್ತು ನೋವು ಶುರುವಾಗಿದೆ ಹೆರಿಗೆಗೆ. ಆವಾಗ ಲೆಟ್ರಿನ್ಗೆ ಹೋಗಿದ್ದಾಳೆ. ಅಲ್ಲಿ ಇಲ್ಲಿ ಕಂಪಾರ್ಟ್ಮೆಂಟಲ್ಲಿ ಆಗಲ್ವಲ್ಲ, ಅದಕ್ಕೆ ಲೆಟ್ರಿನ್ಗೆ ಹೋದ್ಲು. ಆ ಲೆಟ್ರಿನಲ್ಲಿ ಹೆರಿಗೆ ಆಯಿತು. ಮಗುನ ಕೈ ತೊಗೊಳ್ಳೋಣ ಅನ್ಸೋದಕ್ಕೆ ಆ ಲೆಟ್ರಿನ್ ಪಿಟ್ಟಿಂದ ಕೆಳಗೆ ಬಿದ್ದೋಯ್ತದು. ಸ್ಪೀಡಾಗಿ ಹೋಗ್ತಾರೆ ಟ್ರೈನು, ಮಗು ಕೆಳಗಡೆ ಬಿದ್ದೋಗಿದೆ, ಏನು ಮಾಡೋಕ್ಕೆ ಗೊತ್ತಿಲ್ಲ. ಆವಾಗ 1 ಕಿಲೋಮೀಟ್ರ್ ದೂರದಲ್ಲಿ ಸ್ಟೇಷನ್ ಸಿಕ್ತು. ಆವಾಗ ಟಿಕೆಟ್ ಕಲೆಕ್ಟ್ರು ಆ ಸ್ಟೇಷನ್ ಮಾಸ್ಟ್ರಿಗೆ ಎಲ್ಲ ಹೇಳಿ ಟ್ರೈನನ್ನು ನಿಲ್ಲಿಸಿ ಮತ್ತೆ ಹೋದ್ರು 1 ಕಿಲೋಮೀಟ್ರು ಹುಡಿಕೊಂಡು ಹೋದರೆ ಆ ಕಮ್ಮಿ ಪಕ್ಕದಲ್ಲೇ ಮಲಗಿದೆ ಮಗು, ಏನಾಗಿಲ್ಲ. ಭಾಗ್ಯಲಕ್ಷ್ಮಿ ಅಂತ ಹೆಸರಿಟ್ಟಾರೆ ಅದಕ್ಕೆ, ಸೌಭಾಗ್ಯಲಕ್ಷ್ಮಿ ಅಂತ ಹೆಸರಿಟ್ಟು, ಹೆಣ್ಮಗು ಸೌಭಾಗ್ಯಲಕ್ಷ್ಮಿ ಅಂತ ಹೆಸರಿಟ್ಟಾರೆ. ನಿಜವಾಗಿ ಯಾರು ಕಾಪಾಡೋದು? ಹೌದಲ್ಲ, ಮಗು ಪ್ರಾರಂಭ ಆ ರೀತಿ ಇತ್ತು. ಒಂದು ಇಲ್ಲ ಪರಮಾತ್ಮನೇ ಕಾಪಾಡೋದು. ಸೊ ನಮ್ಮ ಪ್ರಕಾರನೇ ಏನಾಗುತ್ತೆ, ಒಂದು ಹಂತದ ತನಕ ನಾವು ಪ್ರಯತ್ನ ಮಾಡಬೇಕು. ನಂತರ ನಮ್ಮ ಪ್ರಯತ್ನ ಏನು ನಡೆಯೋಲ್ಲ. ಈಗ ಯಾರೋ ಬರ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಕಾಲು ಎತ್ತು ಅಂತೀನಿ, ಅವರೊಂದು ಕಾಲು ಎತ್ತಾರೆ. ಆ ಕಾಲು ಎತ್ತಬೇಕಾದ್ರೆ ಎಡಗಾಲು ಎತ್ತಲೋ ಬಲಗಾಲು ಎತ್ತಲೋ ಅನ್ನೋ ಚಾಯ್ಸ್ ಇದೆ ಅವ್ರಿಗೆ, ಹೌದಾ? ಒಂದು ಕಾಲು ಎತ್ತು ಅಂದಾಗ ಯಾವುದೋ ಒಂದು ಬಲಗಾಲು ಇರ್ತಾರೆ, ಮತ್ತೆ ನಾನು ಹೇಳ್ತೀನಿ ಇನ್ನೊಂದು ಕಾಲು ಎತ್ತು ಅಂತೀನಿ. ಇವಾಗ ಚಾಯ್ಸ್ ಇಲ್ಲ, ಆಗೋದು ಇಲ್ಲ. ಯಾಕೆ? ನಮ್ಮ ಕರ್ಮ ಒಂದು ಹಂತದ ತನಕ ನಡೆಯುತ್ತೆ, ಆಮೇಲೆ ನಮ್ಮದೇ ನಡೆಯೋಲ್ಲ. ಆದ ಕಾರಣ ಪ್ರಾರಬ್ಧ ಅನ್ನತಕ್ಕಂಥ ಸಂತೋಷಕ್ಕೆ ಅನುಭವಿಸು. ಅತಃ ಪರಬ್ರಹ್ಮಾತ್ಮನ ಅಸ್ತಿ ಯತ. ಇಲ್ಲೇ ಪರಬ್ರಹ್ಮ ಸ್ವರೂಪದಲ್ಲಿ ಉಳಿದೋಗಿರ್ತಾನೆ, ಜ್ಞಾನಿಯಾಗಿರ್ತಕ್ಕಂಥನು. ಇನ್ನು ಹಾಗೆ ಉಳಿದು ಶರೀರನ ಬಿಟ್ಟುಬಿಡ್ತಾನೆ. ಇನ್ನು ಯಾವುದೇ ರೀತಿ ದುಃಖ ಅನ್ನತಕ್ಕಂಥ ಇರಲ್ಲ ಅಂತ ಇಲ್ಲಿಗೆ ಸಾಧನ ಪಂಚಕ ಅನ್ನತಕ್ಕಂಥದ್ದು ಮುಕ್ತಾಯವಾಗುತ್ತೆ. ಸೊ ಸಾಧನ ಪಂಚಕ ಕೇಳಿದ್ರಿ, ಮುಗೀತು. ಏನಂತ? ಸಾಧನ ಪಂಚಕ ಮುಗೀತು. ಸಾಧನ ಪಂಚಕ ಯಾವತ್ತೂ ಮುಗಿಯಲ್ಲ. ಯಾಕೆ? ಶರೀರ ಬಿಡೋ ತನಕ ಇತ್ಯಾದಿ. ಸೊ ಶರೀರ ಶುದ್ಧಿಗೆ, ಅಂತಃಕರಣ ಶುದ್ಧಿಗೆ ಮತ್ತು ತತ್ವ ನಿಶ್ಚಯಕ್ಕೆ, ತತ್ವದ ಉಳಿಲಿಕ್ಕೆ ಸದಾಕಾಲ ಪ್ರಯತ್ನ ಅನ್ನತಕ್ಕಂಥದ್ದು ನಡೀತಿರಬೇಕು. ಸಾಧನ ಪಂಚಕ ಮುಗಿಯಿತು. ಪ್ರವಚನ ರೂಪದಲ್ಲಿ ಹೇಳಿದ್ರು ಮುಗೀತು. ಬಟ್ ನಾವು ಸಾಧನೆ ಪ್ರಾರಂಭ ಮಾಡಿದ್ವೋ, ಶರೀರ ಶುದ್ಧಿಗೋಸ್ಕರ ಪ್ರಾರಂಭ ಮಾಡಿದ್ವೋ, ಅಂತಃಕರಣ ಶುದ್ಧಿಗೋಸ್ಕರ ಪ್ರಯತ್ನ ಪಟ್ಟುವೋ, ಆ ತತ್ವದಲ್ಲಿ ನಿಲ್ಲಲಿಕ್ಕೆ ಪ್ರಯತ್ನ ಪಟ್ಟುವೋ ಅನ್ನೋದು ಮುಖ್ಯ. ನೋಡಿ ಏನು ಮಾಡ್ತಿರೋ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ
ಮುಚ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿ ಏನು ಮತ್ತೆ ಕೇಳ್ತೀನಿ ಹಾಂ ಮಧ್ಯ ಕೇಳಲ್ಲ, ಆಮೇಲೆ ಕೇಳ್ರಿ. ಇಲ್ಲ ವಾಸ್ತವಿಕ ಸಾಂಪ್ರದಾಯಿಕವಾಗಿರೋದು ಹಾಗೇನೆ. ಒಂದು ಹೇಳಬೇಕು, ಏನಾರ ಸಂದೇಹ ಇದೆಯಾ ಅಂತ ಕೇಳಬೇಕು, ಆ ಸಂದೇಹ ನಿವೃತ್ತಿ ಮಾಡಿ ಮುಂದಕ್ಕೆ ಹೋಗಬೇಕು. ಹೌದಾ? ಅದು ಯಾವಾಗ